ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮದೇವ ಸರ್ವಕಾರ್ಯೇಷು ಸರ್ವದಾ ಸರ್ವದಾ सकल सद्भक्त हृदयाब्ज विकास भास्कर अमित महिमगार धिगनाथ्यंत विदुरं मम हृदय भजे गुरुपुट्टराज कृपया पुट्टराज सर्वमंगलमांगल्ये शिवे सर्वार्थ साधिके शरणे त्र्यंबके देवी नारायणी नमोस्तुते देवी नारायणी नमोस्तुते देवी नारायणी नमोस्तुते जय मंगलम जय नमः पार्वती शिव हर हर महादेव सजनलागी नम जन करनुवे सजनलागी नम जन करनुवे सजनलागी नम जन करनुवे शांतलागिन पूजय ಮಾಡುವೆ ಶಾಂತಳಾಗಿನ ಪೂಜೆಯ ಮಾಡುವೆ ಸಜನಳಾಗಿನ ವಚನ ಕರನುವೆ ಸಮರಸದಿಂದಲೇ ನಾಡುವೆ ಚನ್ನಮಲ್ಲಿಕಾರ್ಜುನ ದೇವ ನಿಮ್ಮಯ ಹಗನೋ ಇರುಳು ಪೂಜೆಯ ಮಾಡುವೆ ಹಗನೋ ಇರುಳು ಪೂಜೆಯ ಮಾಡುವೆ ಸಜನಳಾಗಿನ ವಚನ ಕರನುವೆ
ಮವನಿ ನಿ ಮಮ ಮವನಿ ನಿ ಮಮ ನೀ ನಿ ನಿ ಸಾ ನಿ ಪನಿ ಪಮ ಗಮ ಗ ಸಜನಳಾಗಿನ ಭಜನ ಕರಗುವೆ ಸಜನಳಾಗಿನ 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 ಭಜನ ಕರಗುವೆ जय मंगलम जय नमा पार्वती शिव हर हर महादेव गुरुदेव महादेव गुरुदेव सदा शिवः गुरुदैव स्मरन्नास्ति तस्मै श्री गुरुवे नमः तस्मै श्री गुरवे नमः शहना भवत शहनो भुनक्तु शहवीरं करवावहै तेजस्विनावधीतमस्तु मा विद्विषावहै विक्षामहे पंचाननस्तनुद्भूता पंच अक्षरमनुपमा पंचसूत्रकृतो वन्दे पंचाचार्यान् जगद्गुरो जगद्गुरो पंचाचार जगद्गुरो नमस्ते शारदा देवी काश्मीरापुरवासिनी त्वामहं प्रार्थये देवी विद्यादानन्तु देवी विद्यदानन्तु देहि सर्वमङ्गलमाङ्गल्ये शिवे सर्वार्थसाधके शरण्ये त्र्यम्बके देवी नारायणी नमोस्तुते देवी नारायणी नमोस्तुते देवी नारायणी नमोस्तुते चैतन्यं शाश्वतं शान्तं विमान
ಪಾರ್ವತೀಪದೇಶ್ವರರ ಮಹಾದೇವ್ ಶರಣಗಾಜಲಿಂಗೇಶ್ವರ ಮಹಾರಾಜಿಗೆ ಶ್ರೀ ಗುರುಭ್ಯೋ ನಮಃ. ಪ್ರಪ್ರಥಮದಲ್ಲಿ ಕ್ಷೇತ್ರಾಧಿಪತಿ ಸ್ಥಾನನಾಯಕನಾಗಿರತಕ್ಕಂಥ ಚರಿತ್ರ ನಾಯಕನಾದ ಮಹಾಶಿವಶರಣ ಹಾಲಮತದ ಶ್ರೀ ಗೂಳದ ಗಾದಿಲಿಂಗಪ್ಪ ದಾತರಡಿದ ಅವರ ಹನುಮಂತದಲ್ಲಿ ಸ್ಥಾಪಿಸಿದ ಆ ಪರಮ ಪವಿತ್ರ ಪಾದರಂಧಗಳಿಗೆ ತಿರುಗಣಪೂರ್ವಕವಾಗಿ ಅನಂತರಂತ ಜಗದಂಡ ಪ್ರಣಾಮಗಳನ್ನು ಅರ್ಪಿಸಿ ಜಗತ್ಕರ್ತಳು ಜಗದೀಶ್ವರಳಾಗಿರ್ತಕ್ಕಂಥ ರಾಜರಾಜೇಶ್ವರಿ ಜಗದಾಂಬೆ ಅಡಿದ ಅವರುಗಳನ್ನು ಮಸ್ತಕದಲ್ಲಿರಿಸಿಕೊಂಡು ಆ ಪರಮ ಪವಿತ್ರ ಪಾದರಂಧಗಳಿಗೆ ತಿರುಗಣಪೂರ್ವಕವಾಗಿ ಅನಂತರಂತ ಜಗದಂಡ ಪ್ರಣಾಮಗಳನ್ನು ಅರ್ಪಿಸಿ ಮಾಳ ಮಲ್ಲೇಶ್ವರರ ಅಡಿದಾವರಗಳನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ ಎನ್ನ ಆರಿದ್ದ ಗುರು ಸದ್ಗುರು ಶರಣ ವಾಸಲಿಂಗಪ್ಪ ಕಡಿದವರನ್ನು ಸ್ಮರಣೆ ಮಾಡಿಕೊಂಡು ಬ್ರಹ್ಮ ವೇದಿಕೆ ಮೇಲೆ ಉಪಸ್ಥಿತರಾಗಿರ್ತಕ್ಕಂಥ ಕಲಾ ಬಳಗಕ್ಕೂ ಅಕ್ಕ ತಂಗಿಯರು ಅಣ್ಣ ತಮ್ಮದಿರು ಸಮಸ್ತ ಮಹಾದೈವಕ್ಕೂ ಶರಣಾರ್ಥಿಗಳನ್ನು ಅರ್ಪಿಸಿ ಇಂದಿನ ದಿನ 5ನೇ ದಿನಕ್ಕೆ ಪಾದಾರ್ಪಣೆ ಮಾಡತಕ್ಕಂಥ ತಾತನವರ ಪುರಾಣ ಪ್ರವಚನವನ್ನ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ತಿಳ್ಕೊಳ್ಬೇಕಂತ ತಿಳಿಸಿ ಯಥ ಪ್ರಕಾರ ಪುರಾಣವನ್ನ ಪ್ರಾರಂಭ ಮಾಡತಕ್ಕಂಥ ರಾಗೋಣ. ಸಾಂಬ ಜೈ ನಮ ಪಾರ್ವತಿ ವಜೇಶ್ವರರ ಮಹಾದೇವ್. ನಿನ್ನೆ ದಿನ ಏನು ನಡೆದಿತ್ತು ಅಂತಕ್ಕಂಥ ವಿಷಯನ ಸಿಂಹಾಲೋಕನ ಮಾಡ್ಕೊಂಡು ಯಥ ಪ್ರಕಾರ ಪ್ರಣವಕ್ಕೆ ಬರ್ತಕ್ಕಂಥ ರಾಗೋಣ. ಆಗ ಜಗದಾಂಬೆಯ ಚಿದಾನಂದ ಉದೂತರ ಕೃಪಾಶೀರ್ವಾದವನ್ನು ಪಡೆದುಕೊಂಡು ಗಂಗಾಮಾತೆಯ ಇರ್ತಕ್ಕಂಥ ತುಂಗಾಭದ್ರ ದೇವಿಯ ಭಾಗೀರಥಿ ಗಂಗಾಮಾತೆಯ ಹತ್ತಿರ ದಾರಿಯನ್ನ ಆ ಒಂದು ತುಂಬಿರ್ತಕ್ಕಂಥ ತಾಯಿ ದಾರಿಯನ್ನು ಕೊಡ್ತಕ್ಕಂಥಳಾದಳ ಲಿಂಗೇಶನಿಗೆ ಪೂರ್ವಾಭಿಮುಖನಾಗಿ ಹೋಗು ಲಿಂಗೇಶ ಎಲ್ಲಿ ಹೊತ್ತು ಮುಳುಗುತ್ತೋ ಅದೇ ನಿನ್ನ ಸುಕ್ಷೇತ್ರವಾದ ಕಾರ್ಯಸ್ಥಳ ಆಗಲೆಪ್ಪ ಅಂತಂತೇಳಿ ಅದೇ ನಿನ್ನ ವಾಸಸ್ಥಳ ಅಂತಕ್ಕಂಥ ವಚನವನ್ನ ಭಾಗೀರಥಿ ಗಂಗಾಮಾತೆ ತಿಳಿಸ್ತಕ್ಕಂಥಳಾದಳು. ಪೂರ್ವಾಭಿಮುಖನಾಗಿ ಬಂದು ಬಲಕುಂದಿಯೊಳಗಿರ್ತಕ್ಕಂಥ ಬನ್ನಿ ಮಂಕಾಳಿಯ ದರ್ಶನವನ್ನ ಪಡ್ಕೊಂಡು ಆ ತಾಯಿ ಆಶೀರ್ವಾದ ತೆಗೆದುಕೊಂಡು ಅಲ್ಲಿಂದ ಬರ್ತಾನೆ. ವೇದಾವತಿ ನದಿ ದಾಟಿ ಬಂದ ಮೇಲೆ ಒತ್ತು ಮುಳುಗತಕ್ಕಂಥದ್ದಾಯ್ತು. ಆ ಒತ್ತು ಮುಳುಗತಕ್ಕಂಥ ಆ ಒಂದು ಕ್ಷೇತ್ರಕ್ಕ ಹಳೆ ಗೂಳೆ ಅಂತಕ್ಕಂಥ ಕ್ಷೇತ್ರ. ಅದೇ ರೀತಿಯಾಗಿ ಹಳೆ ಗೂಳೆವನ್ನ ಪ್ರವೇಶ ಮಾಡಿದ. ಅಲ್ಲೇ ಆ ಲಕ್ಕಮ್ಮನ ಗುಡಿಯನ್ನ ಪ್ರವೇಶ ಮಾಡಿದ. ಆಗ ಲಕ್ಕಮ್ಮ ಹೇಳಿದ್ರು, ಆ ಗ್ರಾಮ ದೇವತೆಯಾಗಿರ್ತಕ್ಕಂಥ ಲಕ್ಕಮ್ಮ ಗಾದಿಯವರ ಮನೆತನದಾಗಿರ್ತಕ್ಕಂಥ ಲಿಂಗಮ್ಮ ಬಸಪ್ಪರ ಮನೆತನದ ದೇವತೆ ಲಕ್ಕಮ್ಮ. ಬಾಲಕನೇ ಈ ಜಾಗ ನಿನ್ನದು, ಇಲ್ಲಿರುವವರೆಲ್ಲರೂ ನಿನ್ನವರು ಲಿಂಗೇಶ, ಎಲ್ಲಿಗೆ ಹೋಗಬೇಡ, ಗಾದಿಯವರ ಮನೆಯನ್ನು ನೀನು ಪ್ರವೇಶ ಮಾಡು, ಮುಂದೆ ನಿನ್ನ ಕಾರ್ಯ ಸುಗಮವಾಗಿ ಸಾಗುತ್ತಪ್ಪ ಅಂತೇಳಿ ಲಕ್ಕಮ್ಮನ ಆಶೀರ್ವಾದ ಆಯಿತು ಲಿಂಗೇಶನಿಗೆ. ಆಯ್ತು ತಾಯಿ ಅಂತೇಳಿ ಬೆಳಗಿನ ಜಾವದೊಳಗ ಆ ಲಿಂಗಮ್ಮ ಬಸಪ್ಪರ ಕನಸುಗಳಗ ಬ್ರಾಹ್ಮಿ ಸುಮುಹೂರ್ತದಲ್ಲಿ ಬೆಳಗಿನ ಜಾವದೊಳಗ ಕನಸುಗಳಿಗೆ ಹೋಗಿ ಲಕ್ಕಮ್ಮ ಆ ಒಂದು ಆಶೀರ್ವಾದದ ಮೂಲಕ ತಿಳಿಸೋರು, ಲಿಂಗೇಶ ಅಂತಕ್ಕಂಥ ಒಬ್ಬ ಗುರುನಾಥನನ್ನ ಮಂದಿರದೊಳಗದೇನಾತನ ನಿಮ್ಮ ಮನೆಗೆ ಬರಮಾಡಿಕೊಳ್ರಿ, ಕೈಲಾಸದ ಹೋಲಾಗುತ್ತೆ ನಿಮ್ಮ ಮನೆ ಅಂತೇಳಿ ಆ ಲಕ್ಕಮ್ಮನ ಆಶೀರ್ವಾದ ಆಯಿತು. ಲಿಂಗಮ್ಮ ಬಸಪ್ಪರ ಕನಸಿನೊಳಗ ಬೆಳಕರಿತಿ ಎದ್ರು ಮಂಗಲ ಸ್ನಾನ ಎಲ್ಲ ಮನೆ ಸ್ವಚ್ಛ ಮಾಡಿಕೊಂಡು ಆಗ ಆ ಒಂದಿರ್ತಕ್ಕಂಥ ಎಣ್ಣೆ ಆ ಊದುಬತ್ತಿಯನ್ನು ತೆಗೆದುಕೊಂಡು ಲಕ್ಕಮ್ಮನ ಆ ಪ್ರತಿಮೆಗೆ ಬೆಳೆದಾಗ ಕಂಬಳಿ ಹಾಸಿಕೊಂಡ ಲಿಂಗೇಶ ಅಂಬಾದೇವಿ ಬರೆದಂಥ ಪ್ರಣವದಲ್ಲಿ ಮಗ್ನನಾಗಿದ್ದ. ಆಗ ಬಂದು ನೋಡಿದರು ಲಿಂಗೇಶನನ್ನ, ಕೈ ಜೋಡಿಸಿ ನಮನಗಳನ್ನು ಅರ್ಪಿಸಿ ಆಗ ಮೆಲ್ಲನೆ ಕಣ್ಣು ತೆಗೆದ. ಯಾರಪ್ಪ ನೀನು? ನಮ್ಮ ನನ್ನ ಹೆಸರು ಲಿಂಗೇಶ ಅಂತೇಳಿ. ಈ ತಾಯಿಯ ಕೃಪಾ ಆಶೀರ್ವಾದ ಆಯಿತು, ಅದಕ್ಕೆ ನಾನು ಇಲ್ಲೇ ಕೂತ್ಕೊಂಡೆ ಅಂತೇಳಿ ಲಿಂಗೇಶ ಹೇಳಿದ್ರೆ, ಇಲ್ಲಪ್ಪ ನಮ್ಮ ಮನೆ ದೇವತೆ ಈ ತಾಯಿ ನಿನ್ನ ಒಂದಿರ್ತಕ್ಕಂಥ ಇರುವಿಕೆಯನ್ನ ನಿನ್ನ ಹೆಸರನ್ನ ನಮ್ಗೆ ತಿಳಿಸಿದ್ದಾಳೆ, ನೀನು ನಮ್ಮ ಮನೆಗೆ ಬರಬೇಕಪ್ಪ ಅಂತೇಳಿ ಭಕ್ತಿ ಭಾವಕರಾಗಿ ಬೇಡಿಕೊಂಡ್ರು. ವೇದ ಪ್ರಿಯ ಶಿವನಂಬುರಯ್ಯ ವೇದ ಪ್ರಿಯ ಶಿವನಲ್ಲವಯ್ಯ, ನಾದ ಪ್ರಿಯ ಶಿವನಂಬುರು ನಾದ ಪ್ರಿಯ ಶಿವನಲ್ಲವಯ್ಯ. ವೇದವನೋದಿದ ಬ್ರಹ್ಮನ ಶಿರ ಹೋಯಿತು, ನಾದವ ಮಾಡಿದ ರಾವಣನಿಗೆ ಅರ್ಯಾವಿಷ್ಯ ಆಯಿತು. ವೇದ ಪ್ರಿಯನೂ ಅಲ್ಲ, ನಾದ ಪ್ರಿಯನೂ ಅಲ್ಲ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವಾದರ ಬಸವಣ್ಣರು. ಅಂತ ಒಂದಿರ್ತಕ್ಕಂಥ ವೇದಗಳಿಗೆ ನಿಲ್ಕತಕ್ಕಂಥದ್ದಲ್ಲ, ನಾದಗಳಿಗೆ ನಿಲ್ತಕ್ಕಂಥದ್ದಲ್ಲ. ನಾದವ ಮಾಡಿದ ರಾವಣನಿಗೆ ಅರ್ಧ ಆವಿಷ್ಯ ಹೋಗಿಬಿಡಿತು. ನಾದ ಮಾಡಬೇಕಾದ್ರೆ ರಾವಣ ಹೆಂಗೆ ಮಾಡ್ತಿದ್ದಪ್ಪ ಅಂದ್ರೆ ಕಲ್ಲು ಬಂಡೆ ಕರಗಬೇಕು, ಆ ನಮನೆ ನಾದ ಮಾಡ್ತಿದ್ದ. ಆದರೆ ಉದಯ ರಾಗ ಯಾರದದು? ರಾವಣ ಮಾಡಿರ್ತಕ್ಕಂಥದ್ದೇ ಉದಯ ರಾಗ. ಅದೇ ರೀತಿಯಾಗಿ ಭಕ್ತಿಗೆ ಒಲಿತನಾಗಲೇ ಈ ವೇದಗಳಿಗೆ ಈ ನಾದಗಳಿಗೆ ಒಲಿತಕ್ಕಂಥದ್ದಲ್ಲ, ಪರಮಾತ್ಮನಂತಕ್ಕಂಥ ನುಡಿಗೆ ಅನುಗುಣವಾಗಿ
ಭಕ್ತಿ ಭಾವಿಕರಾಗಿ ಬಹಳ ಸೌಮ್ಯ ರೀತಿಯಿಂದ ಬಾಯಪ್ಪ ಮನೆಗೆ ಹೋಗೋಣ ಅಂತ ಲಿಂಗಮ್ಮ ಕರೆದಾಗ ಎದ್ದ ಈ ಮೇಲೆ ಕಂಬಳಿ ಹಾಕಿಕೊಂಡ ಸೀದಾ ಅವರ ಮನೆಯನ್ನ ಪ್ರವೇಶ ಮಾಡಿದ. ಆಗ ಅವ್ರಿಗೆ ಬಹಳ ಆನಂದ, ಮಕ್ಕಳೆಲ್ಲ ಮನೆಯೊಳಗ. ಆಗ ಆದಿಲಕ್ಷ್ಮಿಯ ಅನುಗ್ರಹಂತೆಯೇ ಗಾಜಿಯವರ ಮನೆಗೆ ಹೋದಾಗ ಏನಾಗುತ್ತೆ ಎಂಬುದರ ಹಿಂದಿನ ಪುರಾಣದಲ್ಲಿ ನಾವು ನೀವೆಲ್ಲರೂ ಈ ನುಡಿಯಲ್ಲಿ ತಿಳ್ಕೊತಕ್ಕಂತಾರ ನೋಡ. ಆದಿಲಕ್ಷ್ಮಿಯ ಆಜ್ಞೆಯಂತೆಯೇ ಗಾದಿಯವರ ಮನೆಯೊಳಗಿರುತ್ತೀರಿ. ಮೋದದಿಂ ಸೇವೆಯನೆಸಗಿದ ಲಿಂಗಮ್ಮ ಬಸಪ್ಪರ ಸ್ವಾದಿಸಿದೆ ಪ್ರೇಮವ ಪಡದಿಯ ಮೇದಿನಿತು ಸಿದ್ಧಿತನೊಳ ಗಾದಿಯಿಂದೇ ಸಿದ್ದಡಂ ಮಣಿಪುರಿಗಳ ಕಾಯೋ ಮನೆಯ ಕುರಿಗಳ ಕಾಯಂ ಕಾಯೋ. ಆಗ ಆದಿಲಕ್ಷ್ಮಿಯ ಅನುಗ್ರಹಂತೆ ಲಕ್ಕಮ್ಮನ ಗ್ರಾಮ ದೇವತೆಯ ಆಶೀರ್ವಾದದಿಂದ ಗಾದಿಯವರ ಮನೆ ಪ್ರವೇಶ ಮಾಡಿದ. ಅವರ ಗಾದಿಯವರ ಮನೆ ಒಕ್ಕಲತನ ಮನೆ. ಒಕ್ಕಲತನ ಮನೆ ಆಗಿತ್ತು. ಸಾಕಷ್ಟು ದನಗಳಿದ್ದವು, ಆಗ ಎತ್ತುಗಳು ಇದ್ದವು. ಇದೆಲ್ಲ ಸಂಸಾರದ ಜೀವನ ಇತ್ತು ಬಸಪ್ಪನ. ಹಿಂಗಿರ್ತಕ್ಕಂಥ ಸಂದರ್ಭದಲ್ಲಿ ಆಗ ಲಿಂಗೇಶ ಏನು ಹೇಳಿದ, ಅಮ್ಮ ನಾನು ದಿನಾಲು ಈ ಆಕಳುಗಳನ್ನು ಮೇಯಿಸ್ಕೊಂಡು ನೀರು ಕುಡಿಸ್ಕೊಂಡು ಬರ್ತೀನಿ. ಬೇಡ ಲಿಂಗೇಶ, ಎಷ್ಟೋ ದಿನಗಳಿಂದ ನಾವು ತಪಸ್ಸು ಮಾಡಿದ ರೀತಿಯಲ್ಲಿ ನೀನು ನಮ್ಮ ಮನೆಯನ್ನ ಬಂದಿ. ಬೇಡಪ್ಪ, ನೀನು ಮನೆಯೊಳಗನ ಇರು, ಅದನ್ನೆಲ್ಲ ನಾ ಯಜಮಾನ ನೋಡ್ಕೊಳ್ತಾನೆ, ನಿನಗೆ ಬೇಡ, ನಿನ್ನ ಮನೆಗೆ ಇರಪ್ಪ. ಕಾಯಕವೇ ಕೈಲಾಸ ಅಂದರಮ್ಮ ಬಸವಣ್ಣರು ಹಿಂದೆ. ಕಾಯಕ ಮಾಡಿ ಎಲ್ಲರೂ ಜೀವನ ಸಾಗಿಸಿದರೆ ಸೋಮಾರಿಗಳು ಆಗಬಾರದು. ಮನೆಯೊಳಗೆ ಕೂತು ಅಭ್ಯಾಸ ನನಗಿಲ್ಲ, ನನಗೂ ಬೇಸರ ಆಗುತ್ತೆ, ನಾನು ಹೋಗಿ ಬರ್ತೀನಿ, ನಿನ್ನಿಷ್ಟಪ್ಪ ಅಂದ. ಅಷ್ಟು ಪ್ರೇಮ ಲಿಂಗೇಶನ ಮೇಲೆ. ಆಗೇನಾಯ್ತು, ಆ ದನಗಳನ್ನ ಹೊಡ್ಕೊಂಡು ದಿನಾಲು ಬೇಯಿಸ್ಕೊಂಡು ನೀರು ಕುಡಿಸ್ಕೊಂಡು ಬರ್ತಿದ್ದ. ಆಗ ಆ ಒಂದು ಪದ್ಧತಿ ಸದಾಭಾಗವಾಗಿ ನಡೀತಬೇಕಾದ್ರೆ ಕುರಿ ಕಾಯ್ತಕ್ಕಂಥ ಮಕ್ಕಳು ಅಭ್ಯಾಸ ಆದರು. ಕುರಿ ಕಾಯ್ತಕ್ಕಂಥ ಮಕ್ಕಳೆಲ್ಲರೂ ಅಭ್ಯಾಸ ಆದರು. ಅವ್ರ ಕೂಡನೆ ಹೋಗ್ತಿದ್ದ, ಅವ್ರ ಕೂಡನೆ ಬರ್ತಿದ್ದ. ಬಹಳ ಒಂದು ಮಕ್ಕಳ ಮೇಲೆ ಪ್ರೇಮ ಇತ್ತು ಲಿಂಗೇಶನಿಗೆ. ಅವ್ರನ್ನೆಲ್ಲರಿಗೆ ಏನು ಮಾಡ್ತಿದ್ದ, ಆಡ್ತಕ್ಕಂಥ ಮರಪೂತಿ ಆಟ ಆಡೋದು, ಅಡವಿಯೊಳಗ ತಮಗೆ ಇಷ್ಟು ಬಂದಂತ ಆಟಗಳು ಆಡ್ತಿದ್ರು, ನಾನೆಲ್ಲ ಬಿಡಿಸ್ತಿದ್ದ. ಆಡಬಾರ್ದು, ಕಾಲ ವ್ಯಯ ಮಾಡಬಾರ್ದಪ್ಪ ಅಂತೇಳಿ ಅವರಿಗೆ ಅನುಭವದ ಮೂಲಕ ದೇವಿಯ ಸ್ತುತಿ, ಪರಮಾತ್ಮನ ಲೀಲೆಗಳನ್ನ ಕಥೆಗಳ ಮೂಲಕ ಅವರಿಗೆ ತಿಳಿಸ್ತಿದ್ದ. ಮೋಟ ಹುಡುಗರು ಆಗಿನ ಕಾಲದ ಅಂತ ಒಂದು ವಿದ್ಯೆನೇ ಇಲ್ಲ. ಅವಿದ್ಯವಂತರಾಗಿರ್ತಕ್ಕಂಥ ಮಕ್ಕಳಿಗೆ ಅಲ್ಲಿ ವಿದ್ಯೆದ ಒಂದು ಮರ್ಮವನ್ನು ತಿಳಿಸ್ತಿದ್ದ. ಬಹಳ ಆನಂದ ಆಗ್ತಿತ್ತು ಮಕ್ಕಳಿಗೆ. ಆ ಮಕ್ಕಳಲ್ಲಿ ಮಮತೆಯನ್ನ ಕಾಣ್ತಿದ್ದ. ಆಗ ಒಂದು ದಿನ ಏನಾಯ್ತು, ಆ ಒಂದು ದನಗಳಿಗೆಲ್ಲ ಮೇಯಿಸಿಕೊಂಡು ವೇದಾವತಿ ನದಿಗೆ ನೀರಿಗೆ ಬಿಟ್ಟ. ಅಲ್ಲಿ ಇಬ್ಬರು ಶರಣರು ಒಂದು ತತ್ವ ವಿಚಾರವನ್ನ ಮಾಡ್ತಿದ್ರು. ಆ ತತ್ವ ವಿಚಾರ ತರ್ಜಮೆ ಮಾಡ್ತಕ್ಕಂಥದ್ದನ್ನ ಪ್ರತಿಪಾದನ ಮಾಡ್ತಕ್ಕಂಥ ವಿಷಯವನ್ನ ಲಿಂಗೇಶ ನೋಡಿದ. ಆ ಶರಣರು ಯಾರು, ಅಲ್ಲಿಗೆ ಯಾವ ರೀತಿಯಾಗಿ ಹೋಗ್ತಾರೆ ಎಂಬುದನ್ನು ನುಡಿಯಲ್ಲಿ ತಿಳಿದುಕೊಂಡ. ಹುಡುಗರ ನಾದವನು ಕೇಳುತ್ತಾ ಒಡನೆ ಬಂದ ಲಿಂಗದೇವನ ನುಡಿಸದಲೆ ಸನಿಯದೊಳು ನಿಲ್ಲುತ್ತಲಿದ್ದರು ನನುದಿನಯದೇ ತಡೆಯದ ಕುರಿಗಳಾದಡು ಬಿಡದ ಬೇಡ ಎದುತ್ತೆ ನಿಲ್ವಳು ಮಿಡುಕಾಡದನೇ ಕಾಡೆಲ್ಲ ಮಿಳೆ ನಿಶಬ್ದವಾಗುವುದು ಕಾಡೆಲ್ಲ ಮಿರೆ ನಿಶಬ್ದವಾಗುವುದು ಆಗುವುದು ಇಂತು ಮೋದದಲ್ಲಿರುವ ಸಮಯದೊಳದಾಂತು ದಂದೂರು ಶ್ರೀ ಪ್ರಸಿದ್ಧೆಯ ಸಂತ
ಹಂತದಿಂದಳ್ಳಾರ್ತಿ ಎನಿಪ ಸಣ್ಣ ಗ್ರಾಮವನು ಶಾಂತನರ್ದಿದ್ದಂ ಮಹಾತ್ಮಂ ಸಂತಸದೆ ಶೇಕ್ಷವನಿ ಎನಿಪ ಕಾಂತನಾಮದ ತಾತನಂ ಸುಪ್ರಸಿದ್ಧ ನಿವನೋ ಸಾಂಬಜೈ ನಮ ಪಾರ್ವತೀಪದೇಶ್ವರರ ಮಹಾದೇವ್. ಆಗ ಹಾಲೂರು ತಾಲೂಕಿನೊಳಗೆ ಬರ್ತಕ್ಕಂಥ ಒಂದು ಗ್ರಾಮ ಎಳ್ಳಾರ್ತಿ. ಅಲ್ಲಿ ಮಹಾನ್ ಇಸ್ಲಾಂ ಧರ್ಮದ ಮತಸ್ಥರಾಗಿರ್ತಕ್ಕಂಥ ಶೇಖ್ ಶಾವಲಿ ಸಾಹೇಬರು ಹಾಗೂ ಇಲ್ಲಿ ವಿರಕ್ತ ಮಠರಾಗಿರ್ತಕ್ಕಂಥ ಬಳ್ಳಾರಿಯ ಮರಿಸ್ವಾಮಿಗಳು ಅಲ್ಲಿ ಒಂದು ವಿಷಯವನ್ನ ಇಟ್ಟು ಪ್ರತಿಪಾದನೆ ಮಾಡ್ಕೊಂತ ಆ ವಿಷಯವನ್ನ ಅವರು ಅಲ್ಲಿ ಒಂದು ತರ್ಕ ಮಾಡ್ತಿದ್ರು. ಅಂದ್ರೆ ವಿಷಯನ ಆಲೋಚನೆ ಮಾಡ್ತಿದ್ರು. ಬ್ರಹ್ಮ, ಈಶ, ಕೂಟಸ್ಥ, ಜೀವ, ಇದರ ಒಂದು ವಿಚಾರ. ಬ್ರಹ್ಮನಂದ್ರೆ ಏನು, ಯಾವ ರೀತಿಯಾಗಿ ಬ್ರಹ್ಮನಿಂದ ಬಿಡುಗಡೆಯಾದ, ಅಲ್ಲಿಂದ ಕೂಟಸ್ಥ ಎಂದರೇನು, ಕೂಟದಿಂದ ಜೀವನಿ ಹಂಗಾದ, ಇದರ ಒಂದು ವಿಚಾರ, ಆಧ್ಯಾತ್ಮ ವಿಚಾರ. ಅದೇ ರೀತಿಯಾಗಿ ಆಧ್ಯಾತ್ಮ ಅಂತ ವಿಷಯವನ್ನು ಯಾಕಂತಾರಪ್ಪ ಅಂದ್ರೆ, ವರ್ತಮಾನ ಕಾಲದಲ್ಲಿ ಯಾವ ವಿಷಯವನ್ನು ವಿಚಾರವಾಗಿಟ್ಟುಕೊಂಡು ನಾವು ವಿಚಾರ ಮಾಡ್ತೀವೋ ಮಾತಾಡ್ತೀವೋ ಅದನ್ನೇನಂತಾರ ಆಧ್ಯಾತ್ಮ ವಿಚಾರ. ವರ್ತಮಾನದಲ್ಲಿ ನಡೀತಕ್ಕಂಥದ್ದು. ಈ ರೀತಿಯಾಗಿ ಭೂತ, ಭವಿಷ್ಯತ್ತು, ವರ್ತಮಾನ ತ್ರಿಕಾಲಗಳಲ್ಲಿನೂ ಅಂದರೆ ಅವು ಒಂದೊಂದು ಕಾಲಗಳು ಒಂದರೊಳಗಿಲ್ಲ. ಆದರೂ ನಾವು ಮುಂಜಾನೆ, ಮಧ್ಯಾಹ್ನ, ಸಾಯಂಕಾಲ ದಿನಕ್ಕೆ 3 ಕಾಲ ಜಾವ. ಆ 3 ಕಾಲದೊಳಗೂ ಜೀವನ ಇರ್ತಾನೆ. ನಿಮಗೆ ಮುಂಜಾನೆ ಹೋಗಿದ್ದು ಗೊತ್ತೈತೆ, ಮಧ್ಯಾಹ್ನ ಹೋಗಿದ್ದು ಗೊತ್ತೈತೆ, ಸಾಯಂಕಾಲ ಆಗೋದು ಗೊತ್ತೈತೆ. ಆ 3 ಕಾಲದಲ್ಲೂ ಜೀವನ ಇದ್ದಾನೆ. ಆದ್ರೆ 3 ಕಾಲದೊಳಗಿರ್ತಕ್ಕಂಥ ವಿಷಯವನ್ನ ಎಲ್ಲಿವರೆಗೆ ಇಟ್ಕೊಂಡಿರ್ತಾನೆ ಜೀವನು, ಆಗ ವಿಶ್ವ, ತೈಜಸ, ಪ್ರಾಜ್ಞ. ಅಂದ್ರೆ ವಿಶ್ವನೆಂಬ ನಾಮ ಯಾವಾಗ ಆಗುತ್ತಪ್ಪ ಅಂದ್ರೆ, ಮುಂಜಾನೆ 6 ಗಂಟೆಲಿಂದ ಸಾಯಂಕಾಲ 6 ಗಂಟೆವರೆಗೆ ಏನು ನಿನ್ನ ಸಂಸಾರದ ಒಂದು ವಿಷಯ ಇಟ್ಕೊಂಡಿರ್ತೀವಿ, ಪ್ರಪಂಚದ ವಾಸನೆ. ಅದಕ್ಕೆ ಜೀವನು ಎಲ್ಲಿ ವಾಸ ಮಾಡ್ತಾನೆ, ವಾಚ, ಭೋಗ, ಶಕ್ತಿ, ಗುಣ, ಇವು 4 ಭಾಗ. ಅವನು ಆ ಸ್ಥಾನದೊಳಗ ಎಲ್ಲಿ ನೇತ್ರ ಸ್ಥಾನವನ್ನು ವಾಸ ಮಾಡಿಕೊಂಡು ಅಲ್ಲಿ ವಿಶ್ವನೆಂಬ ನಾಮ ಮಾಡಿಕೊಂಡು, ಆಗ ಅವನ ವಾಚ, ಭೋಗ, ಶಕ್ತಿ, ಗುಣ ಅಂದ್ರೆ ಅವನು ಯಾವುದಕ್ಕೆ ಶಕ್ತಿಯನ್ನು ಒಳಗಿಸಿರ್ತಾನೆ, ಪ್ರಪಂಚದ ಒಂದು ವಿಚಾರಕ್ಕಾಗಿ ಶಕ್ತಿ ಒಳಪಡಿರ್ತಾನೆ. ಅವನ ಗುಣ ಸತ್ವಗುಣ, ಅದು ಸತ್ವಗುಣ ಇರುತ್ತೆ. ಅದೇ ರೀತಿಯಾಗಿ ವಿಶ್ವನೆಂಬ ನಾಮ ಆಯ್ತು ಜೀವನು ಎಲ್ಲಿ ಮುಂಜಾನೆ 6 ಗಂಟೆಲಿಂದ ಸಾಯಂಕಾಲ 6 ಗಂಟೆವರೆಗೆ, ಅದು ಆಯ್ತು. 2ನೇ ಭಾಗ ಇನ್ನ ತೈಜಸ ಅಂದ್ರೆ ನಿದ್ರಾ ಅವಸ್ಥೆ, ಸ್ವಪ್ನ ಅಂತ. ಅದೇ ರೀತಿಯಾಗಿ ಜಾಗ್ರತ ಆಗತ್ತಡ ಸ್ವಪ್ನದೊಳಗ ಎಲ್ಲಿಗೆ ಬರುತ್ತೆ, 6 ಗಂಟೆಯ ಮೇಲೆ ನಿನ್ನ ಮನೆ ಪೂರ್ತಿ ಇಟ್ಕೊಂಡಿರ್ತೀವಿ ವಿಷಯ, ಸಂಸಾರ ಬಿಟ್ಬಿಡ್ತೀವಿ, ಪ್ರಪಂಚದ ವಾಸನೆ ಹೋಯ್ತು, ನಿನ್ನ ಸಂಸಾರದ ವಿಚಾರ ಇರುತ್ತೆ ಮನೆಯೊಳಗ. 4 ಗೋಡೆ ಮಧ್ಯೆ ಕುಂತ್ಕೊಂಡು ವಿಚಾರ ಮಾಡೋದೇ ತೈಜಸನ. ಅವರ ವಾಚ, ಭೋಗ, ಶಕ್ತಿ, ಗುಣ. ಅವನು ಏನು ಮಾಡ್ತಾನೆ, ಜೀವನ ಯಾವಾಗ ಎಲ್ಲಾ ವಿಷಯಗಳನ್ನ ಅಳವಡಿಸಿಟ್ಟಿರ್ತಾನೆ ಜಾಗೃತ ಅವಸ್ಥೆಯೊಳಗ, ಆ ವಿಷಯಗಳು ಆ ಸ್ಥಾನದೊಳಗ ಅವರಿಗೆ ಸ್ವಪ್ನದ ರೀತಿ ಕಾಣಿಸ್ತವೆ. ಅದು ಎಲ್ಲಿರ್ತದಪ್ಪ, ಕಂಠದೊಳಗ ಸ್ಥಾನ. ಅವನು ತೈಜಸ, ಅದರ ಗುಣ ತಮೋ ಗುಣ. ಅಂದ್ರೆ ಬಕ್ಕಣ್ಣಂತ ಕಾಲದೊಳಗ ಅಲ್ಲಿ ಒಂದು ಕಂಠದೊಳಗ ಚೆನ್ನಂಗಿ ಬೇಳೆಷ್ಟು ಅಂದ್ರೆ ಇತರಾಮಕ ನಾಡೆ ಅಂತ ಕರೀತಾರೆ. ಅದು ಕಂಠದೊಳಗಿರ್ತದೆ. ಆ ಡಾಕ್ಟರ್ ಕೂಡ ಗೊತ್ತಾಗೋದಲ್ಲ ಅದು ಇತರಾಮಕ ನಾಡಿ ಅಂದ್ರೆ ಅವ್ರಿಗೆ ಗೊತ್ತಿಲ್ಲ ಅದು. ಆ ನಾಡಿ ಏನ್ ಮಾಡಿರುತ್ತೆ, ಹೆಂಗಿರ್ತದೆ, ನಮ್ಮ ಕೂದಲೇ ರೈತಲ್ಲ ಒಂದು ಎಳೆ, ಆ ಕೂದಲಕ್ಕಿಂತ ಬಹಳ ಸೂಕ್ಷ್ಮವಾಗಿರ್ತ ನಾಡಿ. ಅಂಥದ್ದು ಹೆಂಗ್ ಗೊತ್ತು ಸಿಗುತ್ತೆ ನಾಡಿ. ಆಗ ಆ ನಾಡಿ ಏನ್ ಮಾಡಿರ್ತಪ್ಪ ಅಂದ್ರೆ, ನಾವು ಜಾಗೃತವಾಗಿರ್ತಕ್ಕಂಥ ಒಂದು ಸ್ಥಾನದೊಳಗ ದೌರ್ಬಲ್ಯವಾಗಿರ್ತಕ್ಕಂಥ ವಿಷಯವನ್ನ ಮನಸ್ಸಿಗೆ ನಾವು ಏನು ಕೊಟ್ಟಿರ್ತೀವೋ ಅದೇ ಕನಸಾಗಿ ಕಾಣುತ್ತೆ. ಅದೇ ಕನಸಾಗದು, ಅದಕ್ಕೆ ಸ್ವಪ್ನಾವಸ್ಥೆ ಎಂಬುದು. ಆಗ ಅಲ್ಲೇ ಏನಾಗತ್ತಪ್ಪ ಅಂದ್ರೆ, ಜೀವನು ವಾಸಸ್ಥಳ ಅದೇ ಕಂಠಸ್ಥಾನ, ಮನಸ್ಸಿನ ವಾಸಸ್ಥಳ ಅದೇ ಕಂಠಸ್ಥಾನ, ಅವೆರಡು ಅಲ್ಲೇ ವಾಸ ಮಾಡೋದು.
ನೀನು ಜಾಗ್ರತಾವಸ್ಥೆಯೊಳಗೆ ಕೊಟ್ಟಂತ ವಿಷಯನ ಅದು ಸ್ವಪ್ನಾವಸ್ಥೆಯೊಳಗೆ ತೋರ್ತದೆ. ದೌರ್ಬಲ್ಯವಾಗಿರ್ತಕ್ಕಂಥ ಮನಸ್ಸಿಗೆ ಕೊಟ್ಟಂತ ವಿಷಯನ ಅಲ್ಲಿ ಕನಸಾಗಿ ಕಾಣುತ್ತದೆ. ಆ ಕನಸು ಎಂಬುದು ನಿನಗೆ ಗೊತ್ತೇ, ಆದ್ರೆ ಹೇಳೋಕೆ ಬರೋದಿಲ್ಲ. ಅಲ್ಲಿ ಸತ್ವಗುಣ ಇರೋದಿಲ್ಲ, ಅಲ್ಲಿ ತಮೋಗುಣ ಇರುತ್ತೆ. ಅದಕ್ಕಾಗಿ ನಿನಗೆ ಆ ಕನಸಿನ ಮರ್ಮ ಗೊತ್ತಾಗೋದಿಲ್ಲ. ಆ ಕನಸು ಬಿದ್ದಂಥದ್ದನ್ನ ನೋಡೋದು ನೀನೇ, ಜಾಗ್ರತಾವಸ್ಥೆಯೊಳಗೆ ನೋಡಿದ್ದು ನೀನೇ. ಆದ್ರೆ ಅಲ್ಲಿ ಹೇಳಲಿಕ್ಕೆ ಬರೋದಿಲ್ಲ ಅಂತಂದಾಗ ನಿನಗೆ ತಮಗುಣ ಹೋಗಿಲ್ಲ ಅಂತ ಅರ್ಥ. ಅದೇ ರೀತಿಯಾಗಿ ನಾನು ಹೋದ ವರ್ಷ ಹೇಳಿದೆ ಗುರು ಶಿಷ್ಯರದೊಂದು, ಅದು ಸ್ವಲ್ಪ ನೆಪ್ಪಾಡಿ ಕೊಡ್ತೀನಿ ನಿಮಗೆ. ಹಂಗ ಗುರು ಶಿಷ್ಯರು ಇರ್ಬೇಕಾದ್ರೆ ಲಗ್ನ ನಡೆದಿತ್ತು. ಆಗ ಅವನು ಬಂದಿದ್ದ ಗುರು ಶಿಷ್ಯರಿಬ್ರು ಅಲ್ಲಿಗೆ. ಅವನೇನು ಮಾಡಿದ, ಶಿಷ್ಯ ಹೆಂಗ್ ಮಾಡಬೇಕು, ಭಿಕ್ಷಕ್ಕೆ ಹೋಗ್ಬೇಕು, ಗುರುಗಳು ನಾವು ಹೊಟ್ಟೆ ಸ್ಥಿತಿ ಅಂತೇಳಿ ಏನು ಮಾಡಿದ, ಗುರುಗಳೇ ನಾನು ಹೋಗಿ ಕಂತೆ ಭಿಕ್ಷೆ ಮಾಡ್ಕೊಂಡ್ ಬರ್ತೀನಿ. ಬೇಡ ತಮ್ಮ, ಪರಿಚಯ ಇಲ್ದ ಊರಾಗ ನಾವು ಹೋಗಬಾರ್ದಪ್ಪ, ಯಾರನ್ನೊಬ್ರು ಪರಿಚಯ ಮಾಡ್ಕೊಂಬನೋ, ಆಮೇಲೆ ಬೇಕಾದ್ರೆ ನೀನು ಹೋಗುತ್ತೆ ಅವರಿಂದ ಕಳಿಸ್ತೀನಿ. ಏನು ಬಿಡು ಗುರುಗಳೇ, ಬೌದ್ಧ ಭಿಕ್ಷಾ ಅಂತ ಹೇಳಿದ್ರೆ ನೀಡ್ತಾರ, ಅದೇನು ದೊಡ್ಡ ಗದ್ದು. ಸರಿ ಬಿಡಪ್ಪ ಅಂತೇಳಿ ಗುರು ಹಾಕನೆ ಆಯ್ತು, ಹೋಯ್ ಬಾಪ ಹಾಕ್ನಾರ ಹೋದ. ಅಲ್ಲಿ ಒಂದು ಮದುವೆ ನಡೆದಿತ್ತು. ಮದುವೆ ನಡಿಬೇಕಾದ್ರೆ ಏನಾಯ್ತು, ಈ ಆಂಧ್ರ ತಪ್ಪಲ ಹಾಕೊಂಡು ಏನು ಹೋಗ್ತಾರಲ್ಲ, ಆ ತಪ್ಪಡಿ ಬಿಡ್ಕಂತ ಹೋಗ್ತಿದ್ರು. ಅದು ಆಂಧ್ರ ತಪ್ಪಲ. ಇವ್ರು ಮೊದಲೇ ಸನ್ಯಾಸಿ ಶಿಷ್ಯ. ಹಾಗೇನು ಮಾಡಿದ, ಅಲ್ಲ ದೇವ್ರಲ್ಲ ಏನಲ್ಲ, ಇವೆಂತ ಹುಚ್ಚುಬಿದ್ದವು, ತಪ್ಪಡಿ ಬಿಡ್ಕೊಂಡು ಆ ಎತ್ತುಗಳಿಗೆ ಎಲ್ಲ ಹೂ ಹಾಕೊಂಡು ಹೋಗ್ತಾರಲ್ಲ, ಎಂತ ದಡ್ಡರಿದ್ದರು ಇವರು. ಆಗ ಒಬ್ಬ ಯಜಮಾನ್ ಕೇಳಿದ, ಅಲ್ಲ ಯಜಮಾನ, ದೇವ್ರ ಯಾವ್ದನ್ನ ಒಂದು ಪ್ರತಿಮೆ ಐತಾ ಅದು ಬಡ್ಡಿಯೊಳಗೆ, ಯಾವ್ದು ತಪ್ಪಲು ತಗೊಂಡು ಮೆರವಣಿಗೆ ಮಾಡ್ಕೊಂಡು ಹೋಗ್ತಿರಲ್ಲ. ಇಲ್ರಿ ಸ್ವಾಮಿ, ಮದುವೆ ನಡೀತೈತೆ, ಅದಕ್ಕೆ ಇದ್ರ ಉಪಯೋಗ ಬೇಕೇ ಬೇಕು, ಅಂದ್ರ ತಪ್ಪಲ ಅಂತಾರೆ. ಇದನ್ನ ಅಂದ್ರ ಹಾಕಿದ್ರೆ ಲಗ್ನ ನಡೆಯೋದು. ಲಗ್ನ ಅಂದ್ರೆ ಏನು ಅಂದ್ರು, ಅದೇನು ಹೇಳ್ಬೇಕು. ಲಗ್ನ ಅಂದ್ರೆ ಏನು ಅಂದ್ರೆ ಏನು ಹೇಳ್ಬೇಕು, ತಮ್ಮ ನಿನ್ ಗೊತ್ತಿಲ್ಲ ಸ್ವಾಮಿ, ಬಾ ನನ್ನ ಹಿಂದೆ, ನಾನು ಎಲ್ಲಿ ಹೇಳಿ ನಿನಗೆ, ಅಲ್ಲಿ ಕುಂತ್ಕ ಅಂತೇಳಿ ಒಂದು ಕುರ್ಚಿ ಹಾಕಿದ. ಅಂದ್ರ ತಪ್ಪಲೆಲ್ಲ ಹಾಕಿದ್ರು, ಚಟ್ಟು ಬಡಿದ್ರು, ಎಲ್ಲ ಆಯ್ತು. ಶಿಸ್ತು ಉಪ್ಪಿಟ್ಟು ನೀರು ಕೊಟ್ಬಿಟ್ಟ ಆ ಯಜಮಾನ. ಗುರುವಿನ ಮರ್ತು ಬಿಟ್ಟಿಲ್ಲ. ಗುರು ಗುಟಿ ನೀರು, ಶಿಸ್ತು ಮುಡುಗ ನೀರು. ಅಲ್ಲಿ ಗುರು ಅಲ್ಲೇ ಇರೋದೇ ಗುರು. ಇದು ಶಿಸ್ತು ಉಪ್ಪಿಟ್ಟು ನೀರು ಕೊಟ್ಬಿಟ್ಟು ಯಜಮಾನ ಶಿಸ್ತು ಉಪ್ಪಿಟ್ಟು ಹೊಡೆದ. ಆ ಕುರ್ಚಿ ಆಯ್ತು ಕೊಟ್ಟ, ನೋಡು ಸ್ವಾಮಿ ಎಲ್ಲ ನೋಡ್ಕೆ ಗೊತ್ತಾದತ್ ನಿನಗೆ, ಆಯ್ತು ಬಿಡ, ಬೇಷ್ ಆಯ್ತು, ಬೇಸ್ ಪ್ರಸಾದ ಆಯ್ತು ಬಿಡ ಅಂತ. ಆವಾಗ ಏನಾಯ್ತು, ಅವರೆಲ್ಲ ಮತ್ತೆ ಅಂದ್ರಗಂಬ ತರೋದು, ಚಟ್ಟು ಬಿಡೋದು, ಇವೆಲ್ಲ ಕಾರ್ಯಕ್ರಮಗಳೆಲ್ಲ ನೋಡಿದ. ಎಲ್ಲಿವರೆಗೆ ನೋಡಿದಪ್ಪ ಅಂದ್ರೆ ತಾಳಿ ಕಟ್ಟರವರೆಗೂ ನೋಡಿದ. ಆಯ್ತು, ಇವನು ಅಂದ್ಕೊಂಡು ಇದೆಲ್ಲ ಯಾಕೆ ಬಿತ್ತು ಸನ್ಯಾಸಿ ಆಗೋದು. ನಾನು ಒಂದು ಲಗ್ನ ಆಗಿದ್ದಪ್ಪ ಅಂದ್ರೆ ಇಷ್ಟೆಲ್ಲ ನಾನು ಬೇಸ್ ಸುಖವಾಗಿರ್ತಿದ್ದೆ. ನಾನು ಹೋಗಿ ಗುರುವಿಂದ ಹೋಗಿ ನಾನು ಇಳಿದು ಕಾಯಿ ಬಟ್ಟೆ ಕಂಡಿದ್ದೆಲ್ಲ ಯಾಕೆ ಬಿತ್ತು, ನಾನು ಲಗ್ನ ಆಗ್ಬೇಕಂಬೋದು ಅವ್ರಿಗೆ ಆಸೆ ಆಗಿಬಿಡುತ್ತೆ. ಎಲ್ಲ ನೋಡಿಬಿಟ್ಟ ಶಿಸ್ತು. ನೋಡೋದಾಡ ಅವ್ರ ಬೇಸ್ ಲಡ್ಡು, ಅನ್ನ, ಸಾಂಬಾರು, ಪಲ್ಯ ಎಲ್ಲ ಮಾಡಿದ ಶಿಸ್ತು ಹೊಡೆದು ಬಿಟ್ಟ. ಆಯ್ತು, ಗುರುವಿನ ಬರಲ್ಲ, ಇಲ್ಲಿ ಎಲ್ಲಿ ಬರ್ತಾರ ಶಿಷ್ಯ. ಶಿಸ್ತು ಹೊಡ್ಕೊಂಡು ಅಲ್ಲೇ ಕುತ್ಕೊಂಡ್ಬಿಟ್ಟ. ಅಂತ ನೋಡಿದ್ರೆ ಹೊಟ್ಟೆಸ್ಕೊಂಡ ಗುರು. ಹಾಗೆ ಶಿಸ್ತು ಉಂಡ. ಇನ್ನು ಬೇಸ ಆ ಗೌಡ್ರದ್ದು ಕಟ್ಟೆ ಇತ್ತು, ಶಿಸ್ತು ಚದುರಿ ಜೋಳಿಗಿಟ್ಕೊಂಡು ಮಕ್ಕಂಬಿಟ್ಟ. ಯಾವಾಗ ಮಕ್ಕಂಬಾಡೋ ತಡ ಏನಾಗ್ಬಿಡಿತು, ದೌರ್ಬಲ್ಯವಾದ ವಿಷಯ. ನಾನು ಲಗ್ನ ಆಗಬೇಕಂಬುದು ಏನಿತ್ತಲ್ಲ ಇವನು ಮನುಷ್ಯನೊಳಗ, ಅದು ಏನಾಗ್ಬಿಡಿತು, ಕಂಠಸ್ಥಳಕ್ಕೆ ಜೀವನ ಬಂದ. ಗಾಢವಾದ ನಿದ್ರೆ. ಅವನು ಎಂದೂ ಇನ್ನು ಉಂಡಿಲ್ಲ ಜೀವಮಾನದಾಗ. ಕಂತೆ ವಿಷಯ ಮಾಡೋರು ಏನಂತಾರ, ಯಾವ ಉಚ್ಚಕ್ಕೆ ಕಟಾಪಲ್ಲಿ ಅವು ಇಟ್ಟು ಕಾಸ್ತಿದ್ರು. ಇದು ಶಿಸ್ತು ಲಡ್ಡು ಹೊಡೆದಾನ. ಆಯ್ತು, ಗಾಢವಾದ ನಿದ್ರೆ ಆಗ್ಬಿಡ್ತು. ಅಲ್ಲಿ ಕಂಠದೊಳಗೆ ಜೀವನ ಬಂದ, ಅಲ್ಲಿ ಮನಸ್ಸು ಬಂತು. ಇದು ಸ್ಟಾರ್ಟ್ ಮಾಡಿತ್ತು ನಾಡಿ. ಏನಾಯ್ತು, ಜೀವನು ಗಂಡ ಆದ, ಮನಸ್ಸು ಹೆಂಚೆ ಆಗ್ಬಿಡ್ತು, ಹೆಣ್ಣಾಗ್ಬಿಡ್ತು. ಯಾವಾಗ ಇವೆರಡು ಗಂಡ ಹೆಂಚೆ ಆಗತ್ತಾನೆ, ಇದನ್ನು ಸ್ಟಾರ್ಟ್ ಮಾಡಿಬಿಟ್ಟು ಚಟ್ಟು ಬಡೋದು ಯಾವೋ, ಅಂದ್ರ ಹಾಕವ್ಯಾವೋ, ಎಲ್ಲಿ ಕನಿಷ್ಠಾಗ ಇವೆರಡು ಗಂಟೆ ಹೆಣ್ಣಾಗತ್ತ. ನಾವು ಸ್ಟಾರ್ಟ್ ಇಂದ್ರಿಗಳು ಎಲ್ಲ ಚಾಲು ಮಾಡ್ಕೊಂಡ್ಬಿಟ್ಟು ಹೋಗು, ಮೇಳ ಬಾರ್ಸವೇ ಎಲ್ಲ ಒಳಗೆ. ಆಯ್ತು, ಎಲ್ಲಿವರೆಗಾಯ್ತು, ತಾಳಿ ಕಟ್ಟವರೆಗೆ ಇದ್ದು ಅವೆಲ್ಲವು. ಇನ್ನ ಗಂಡ ಹೆಂಚೆ ಆಗ್ಬಿಟ್ರಲ್ಲ, ಮನಸ್ಸು ಜೀವನ ಅಲ್ಲಿ ಮದುವೆ ಮಾಡಿದ್ವು. ಇವು ಸುಮ್ಮನೆ ಹೊಂಟ್ಬಿಟ್ಟು ಯಾರು ಬೀಗರು ಹೆಂಗೆ ಹೋಗ್ತಾರ ಹಂಗೆ ಹೊಂಟ್ಬಿಟ್ಟು. ಅವಾಗ ಏನಾಯ್ತು, ಇನ್ನ ಪ್ರಸ್ತಾವ ಮಾಡಿ ಕೊಡ್ಬೇಕಲ್ಲ. ಅವಾಗ ಈ ಮನಸ್ಸು ಏನಂತ, ಸ್ವಲ್ಪ ಹೊತ್ತು ಸರಿ ಅಂತ. ಇವ್ರು ಕಟ್ಟೆ ಮನೆ ಮಕ್ಕಳಿದ್ದಾರೆ ಶಿಷ್ಯ. ಅದು ನೋಡ್ರದು ದೊಡ್ಡ ಗುಣಿ ಗೊಜ್ಜಲ, ಬಚ್ಚಲ್ ನೀರು ಅರ್ಧ ಯಾವಾಗಲೂ ಏನು ಸೀದ ಸರ್ಕಾರ ಸುಯ್ದಾಗ ಅದರ ಬಿದ್ದ ಗೊಜ್ಜದಾಗ ಬಿದ್ದಾಗ ಅಲ್ಲಿ ಪಾಪ ನೋಡಿದವ್ರು ಬದಿವಾರ. ಇದಕ್ಕೆ ಬರ್ತಿದ್ರು, ಗೊಜ್ಜದಾಗ ಬಿತ್ತಂದ್ರೆ ಓಡಿ ಬಂದ್ರು ಅವ್ರು ಪಾಪ. ಅದು ಬಾಟಿತ್ತು ಪಾಪ. ಅವಾಗ ಎಲ್ಲ ಹಂಗ ಹಿಂಗ ಮಾಡಿ ಎತ್ತಿ ಎಳೆದು ಆತಂದ. ಬೆಸ್ಟ್ ನೀರಾಕಿ ಸ್ವಲ್ಪ ಬಿಟ್ಟು ತೊಳೆದ್ರು.
ಗೊಜ್ಜಲು ಪುಡಿ ಮತ್ತೆ ಯಾರು ಬಿಡೋದು ಅದು ದೊಡ್ಡದು ಗೊಜ್ಜಲ. ಅವಾಗ ಏನೋ ಮಾಡಿದ್ವಿ, ಎಲ್ಲ ಮೈಕೊಳ್ಳೋದ್ರು, ಎಲ್ಲ ಆಯ್ತು. ಅವನು ನೆನೆಸ್ಕೊಂಡ, ಗುರುವೇ ನೀನು ಅಲ್ಲಿ ನಾನು ಇಲ್ಲಿ. ಆದರೆ ಕನಸಿನೊಳಗೆ ನಾನು ಸಂಸಾರ ಮಾಡಿ ಹಲವಾರು ಗೊಜ್ಜಲು ಪುಡಿಗೆ ಬಿದ್ದೀನಿ. ಇವ್ರು ನಿಜವಾಗಿ ಸಂಸಾರ ಮಾಡ್ತಾ ಇದ್ದಾರ, ಇವ್ರು ಯಾವಾಗ ಎದ್ದು ಬರ್ತಾರೆ ಗೊತ್ತಿಲ್ಲಪ್ಪ, ಅಲ್ಲೇ ಒಲ್ಲಿ ಸಂಸಾರ ಅಂತ. ಈ ಸಂಸಾರ ನಾನು ಕನಿಷ್ಠ ಹಾಕಂಡೆ ಗೊಜ್ಜಲು ಬಿದ್ದೀನಿ. ಮತ್ತೆ ಇವ್ರು ನಿಜವಾಗಿ ಸಂಸಾರ ಮಾಡ್ತಾ ಇದ್ದಾರಲ್ಲ, ಈ ಗೊಜ್ಜಲು ಕುಡಿಯೋದ್ರಿಂದ ಯಾವ ಬರ್ತಾರೆ, ಬ್ಯಾಡೇ ಬರೀ ಸಂಸಾರ ಬೇಡ ಅಂತ ದುಡಿಗೆ ಹಾಕ್ಕೊಂಡು ನಿಡ್ಸ್ಕೊಂಡು ಗುರುವಿನ ತಕ್ಕೋದಂತ ಕತೆ ಬರ್ತದೆ. ಅಂದ್ರೆ ಜೀವನ ಏನಾಗ್ತಾರೆ, ಆ ಒಂದಿರ್ತಕ್ಕಂಥ ವಿಷಯನ ನಾವೇನು ಮನಸ್ಸಿಗೆ ಕೊಟ್ಟಿರ್ತೀವೋ ಅದೇ ಸ್ವಪ್ನ ಅವಸ್ಥೆ. ಇನ್ನ ಸುಷುಪ್ತ ಅವಸ್ಥೆ 3 ಸ್ಥಾನದೊಳಗ ಇರ್ತಕ್ಕಂಥ ಜಾಗೃತ ಸ್ವಪ್ನ 2 ಹೋಗಿ ಅಜ್ಞಾನದ ಆನಂದದ ಅನುಭವವನ್ನು ಮಾಡ್ತಾನ ಜೀವನು. ಎಲ್ಲೇ ಒಂದು ತನ್ನವಾದ ಸ್ಥಳದಲ್ಲಿ ಮಕ್ಕಳಾಗ ಜಾಗ್ರತನೂ ಇಲ್ಲ, ಕನಸೂ ಇಲ್ಲ, ಒಂದೇ ಸ್ಥಾನದೊಳಗೆ ಏನೋ ಅಜ್ಞಾನದಿಂದ ಆನಂದದ ಅನುಭವ ಮಾಡ್ತಾನೋ ಅದು ಸುಷುಪ್ತ ಅವಸ್ಥೆ ಅಂತ ಕರೀತಾರೆ. ಮೋಸ ಹೋದೆನಲ್ಲ ವಿಷಯದ ಆಸೆ ತೀರಲಿಲ್ಲ, ಹೇಸಿಗೆ ಭವಸು ಕಲೇಶೆಂದೆನಿಸಿ, ಹೇಸಿಗೆ ಭವಸು ಕಲೇಶೆಂದೆನಿಸಿ ವಿಲಾಸವಾಯಿತೆಲ್ಲ ಬರಿದೆ ಸಂತೋಷಿಸಲಿಲ್ಲ. ಭ್ರಾಂತನಾದೆನಲ್ಲ ಪರಗತಿ ಚಿಂತೆ ಎಂಬುದಿಲ್ಲ, ಭ್ರಾಂತನಾದೆನಲ್ಲ ಪರಗತಿ ಚಿಂತೆ ಎಂಬುದಿಲ್ಲ. ಶ್ರೀಕಾಂತನ ಪದಗಳ ಸಂತಸ ಪೂಜಿಸಿ, ಕಾಂತನ ಪದಗಳ ಸಂತಸ ಪೂಜಿಸಿ ಸಂತೋಷಿಸಲಿಲ್ಲ, ಬರಿದೆ ಸಂತೋಷಿಸಲಿಲ್ಲ. ಭ್ರಾಂತನಾದೆನಲ್ಲ ಪರಗತಿ ಚಿಂತೆ ಎಂಬುದಿಲ್ಲ. ಮಂದನಾದೆನಲ್ಲ ದಿನಗಳು ಸಂದು ಹೋದವಲ್ಲ, ಮಂದನಾದೆನಲ್ಲ ದಿನಗಳು ಸಂದು ಹೋದವಲ್ಲ. ಮಂದರಿನಿರ ಮುಕುಂದನ ವಂದಿ, ಮಂದರಿನರ ಮುಕುಂದನ ವಂದಿ, ವಂದಿ ಸ್ತುತಿಸಲಿಲ್ಲ, ಬರಿದೆ ಸಂತೋಷಿಸಲಿಲ್ಲ, ಬರಿದೆ ಸಂತೋಷಿಸಲಿಲ್ಲ. ಭ್ರಾಂತನಾದೆನಲ್ಲ ಪರಗತಿ ಚಿಂತೆ ಎಂಬುದಿಲ್ಲ. ದೇಹ ನಿತ್ಯವಲ್ಲ, ದೇಹದ ಗೇಹ ವ್ಯಕ್ತವಲ್ಲ, ದೇಹ ನಿತ್ಯವಲ್ಲ, ಮಮತೆಯ ಗೇಹ ವ್ಯಕ್ತವಲ್ಲ. ಮೋವಸ್ತು ಗೋಪಾಲ ವಿಠಲನ ವಂದಿ ಪೂಜಿಸಲಿಲ್ಲ, ಬರಿದೆ ಸಂತೋಷಿಸಲಿಲ್ಲ. ಭ್ರಾಂತನಾದೆನಲ್ಲ ಪರಗತಿ ಚಿಂತೆ ಎಂಬುದಿಲ್ಲ, ಭ್ರಾಂತನಾದೆನಲ್ಲ ಪರಗತಿ ಚಿಂತೆ ಎಂಬುದಿಲ್ಲ, ಪರಗತಿ ಚಿಂತೆ ಎಂಬುದಿಲ್ಲ, ಪರಗತಿ ಚಿಂತೆ ಎಂಬುದಿಲ್ಲ. ಸಾಂಬಜೈ ನಮ ಪಾರ್ವತೀಪದೇಶ್ವರರ ಮಹಾದೇವ್. ಆಗ ಆ ಒಂದು ಕೋಳಿ ಏನ್ ಮಾಡುತ್ತಪ್ಪ, 2 ಪಕ್ಕದೊಳಗ ಬರಿಗಳಿಟ್ಕೊಂಡು ತಾನು ಹೊತ್ತನಿಗೆ ಏನು ನಿದ್ದೆ ಇತ್ತೋ ಅದೇ ಪ್ರಕಾರವಾಗಿಯೇ ಜಾಗ್ರತ ಅವಸ್ಥಾನ ಸ್ವಪ್ನಾವಸ್ಥಾನ 2 ಪಕ್ಕದೊಳಗಿಟ್ಕೊಂಡು ತಾನು ಅಜ್ಞಾನದಿಂದ ಆನಂದನ ಏನು ಮಾಡುತ್ತಲ್ಲ ಅದು ಸುಷುಪ್ತಾವಸ್ಥೆ, ಅವನಿಗೆ ಪ್ರಾಜ್ಞ ಅಂತ ಕರೀತಾರೆ. ಅದಕ್ಕಾಗಿ ವಿಶ್ವ, ತೈಜಸ, ಪ್ರಾಜ್ಞ 3 ಅವಸ್ಥೆಗಳೇನು ಅವನ ಪರ್ಯಾಯ ನಾಮಗಳಿರ್ತಾವೆ ಜೀವನಿಗೆ. ಬ್ರಹ್ಮನೋಗಿಲ್ಲಿ ಏನಾಗ್ಯಾನ, ಈಶ್ವರನಾಗ್ಯಾನೆ, ಕೂಟಸ್ಥನೋಗಿಲ್ಲಿ ಏನಾಗ್ಯಾನ, ಜೀವನಾಗ್ಯಾನ. ಇವರ ಏಕತ್ವನೇ ತತ್ವಮಸಿ ಮಹಾವಾಕ್ಯ ಅಂತ ಹೇಳ್ತಾರೆ. ಸಾಮವೇದ ಚಾಂದ್ರ ಉಪನಿಷತ್ತಿನಲ್ಲಿ ಬರೀತಾರೆ ಉದಾಲಕ ಮುನಿಗಳು. ಅಂದ್ರೆ ಆ ಒಂದು ಇರ್ತಕ್ಕಂಥ ಗಂಗಾಯಾಮ ಘೋಷಃ ಅಂತ ಬರೀತಾರೆ. ಅಂದ್ರೆ ಗಂಗಾಯಾಮ ಘೋಷಃ ಅಂದ್ರೆ ಗಂಗಾ ನದಿಯು ಎಲ್ಲೈತಪ್ಪ, ನದಿಯೊಳಗೈತೆ ಅಂತ ಬರೀತಾರೆ. ಇದು ವಾಚಾರ್ಥ. ಆತ ಹೇಳಿದ ಗಂಗಾಯಾಮ ಘೋಷ ಗೋವಿನಹಟ್ಟಿ ನದಿಯಲ್ಲಿರುವುದು. ಇನ್ನು ನಾವು ಲಕ್ಷಾರ್ಥದೊಳಗೆ ತಗೋಬೇಕಾದ್ರೆ
ಗಂಗಾ ನದಿಯೊಳಗೆ ಗೋವಿಟ್ಟು ಐತಂದ್ರೆ ಪ್ರವಾಹ ತಡೆಯೋದಿಲ್ಲ ಅದು. ಗೋವಿನಟ್ಟಿ ಗಂಗಾ ನದಿಗೆ ಹೆಂಗಿರುತ್ತೆ ಅಂದ್ರೆ ಅವ್ರ ವಾಚ್ಯಾರ್ಥನ ನಾವು ಲಕ್ಷ್ಯಾರ್ಥದ ತಗೊಂಡಾಗ ಏನಾಗತ್ತೆ, ಗಂಗಾಯಾಮ ಘೋಷ ಎಂಬ ಮಾತನ್ನ ಗಂಗಾ ಒಂದಿರ್ತಕ್ಕಂಥ ನದಿಯೊಳಗೆ ಅಟ್ಟಿ ಗೋವಿನಟ್ಟಿ ಇರೋದಿಲ್ಲ, ಗಂಗಾ ನದಿಯ ದಂಡೆಯಲ್ಲಿರ್ತಂತೇಳಿ ಲಕ್ಷ್ಯಾರ್ಥದೊಳಗೆ. ಅದೇ ರೀತಿಯಾಗಿ ತತ್ವಂ ಅಸಿ ಅಂದ್ರೆ ತತ್ ಅಂದ್ರೆ ನಾನು, ತ್ವಮ್ ಅಂದ್ರೆ ನೀನು, ಇದರ ಏಕತ್ವ ಭಾವನೆ ಹಸಿ ಪದದ ಲಕ್ಷ್ಯಾರ್ಥ. ಅದೇ ರೀತಿಯಾಗಿ ಇಂಥ ಒಂದು ಬ್ರಹ್ಮನೋಗಿ ಇಲ್ಲಿ ಈಶ್ವರನಾಗ್ಯಾನೆ, ಕೂಟಸ್ಥನೋಗಿ ಜೀವನಾಗ್ಯಾನೆ. ಕೂಟಸ್ಥ ಅಂದ್ರೆ ಆತ್ಮ ಅಂತ ಅರ್ಥದ್ದು. ಕೂಟ ಅಂತ ಎದಕ್ಕಂದ್ರೆ ನಮ್ಮ ಬಡಿಗರ ಮನೆಗೆ ಇರುತ್ತೆ ಅಡುಗಲ್ಲು, ಕಬ್ಬಣ ತರ್ತಿರ್ತಾಳು ದಪ್ಪಂದು. ಅದ್ರ ಮೇಲೆ ಎಷ್ಟನ್ನ ನೀನು ಆಯುಧಗಳ ಇದು ಮಾಡು, ಅಡುಗಲ್ಲು ನಗ್ಗೋದಿಲ್ಲಲ್ಲ. ಅದೇ ರೀತಿ ಆತ್ಮನಲ್ಲಿ ಅಂತ ಒಂದು ಸಾಕಷ್ಟು ಇಂದ್ರಿಯಗಳು ಏನಿದಾವೆ ಅವೆಲ್ಲ ಪರ್ಯಾಯ ಆಗಿ ಏನಾಗಿವೆ, ಜೀವನಿಗೆ ಮುಚ್ಚಿ ನಿಜಾನಂದ ಸ್ವರೂಪವನ್ನು ಕಾಣಿಸ್ತಂಗೆ ಮಾಡ್ಯಾವ ಒಳಗವು. ಅದೇ ರೀತಿಯಾಗಿ ಅಂತ ಒಂದು ಅಜ್ಞಾನಕ್ಕೆ ಒಳಗಾಗಿರ್ತಕ್ಕಂಥ ಜೀವನ ಯಾವ ರೀತಿಯಾಗಿದ್ರೆ, ಚಂದ್ರನೇಕ ದೇಶ ಕಳಂಕ ಚಂದ್ರನ ಮುಸುಗದೆ ಚಂದ್ರನಿಂದ ಬೆಳೆಸಿಕೊಂಡು ಚಂದ್ರ ಪೂರ್ಣ ಕಳೆಯಿಂದ ಅಡಿಗೆ ತೋರದಂತೆ. ಅಂದ್ರೆ ಬಿದ್ಗಿ ಚಂದ್ರ ನೋಡ್ತು ನಾವೀಗ, ಅರ್ಧ ಕತ್ತು ಇರ್ತದೆ, ಅರ್ಧ ಬೆಳಕು ಇರ್ತದೆ. ಆದರೆ ಬೆಳಕನ್ನ ಮುಸುಗುವ ಶಕ್ತಿ ಆ ಕತ್ತಲಿಗಿಲ್ಲ. ಆದರೆ ಆ ಕತ್ತಲು ಚಂದ್ರನಿಂದಲೇ ಬೆಳೆಸಿಕೊಳ್ತತೆ. ಯಾವಾಗ ಚಂದ್ರ ಪೂರ್ಣ ಕಳೆಯಿಂದ ಅಡಿಗೆ ತೋರದಂತೆ ಅಂದ್ರೆ ಅವನಿಗೆ ಪ್ರಕಾಶಮಾನ ಬಂದಂಗೆಲ್ಲ ಅವನ ಹುಣ್ಣಿಮೆ ದಿನ ಏನಾಗುತ್ತೆ, ಸ್ವಲ್ಪ ಪ್ರಕಾಶನಾಗ್ತಾನೆ ಚಂದ್ರ. ಆದರೆ ಕತ್ತಲು ಇಲ್ಲದಂಗಾಗತ್ತೆ. ಎಲ್ಲಿ ಹೋಯ್ತಪ್ಪ ಅಂದ್ರೆ ಹೇಳಕ್ಕೆ ಬಾರದಲ್ಲ, ಯಾಕಂದ್ರೆ ಬೆಳಕಿನೊಳಗೆ ಕತ್ತಲು ಅಡಕಾಗಿ ಹೋಯ್ತು. ಅದರಂಗೆ ಅಜ್ಞಾನ ಹೆಂಗೈತೆ ನಮ್ಮ ಹೃದಯದೊಳಗ ಅಂದ್ರೆ ಆತ್ಮ ನಮ್ಮಿ ಆತ್ಮ ನಿಲ್ಲಿಸಿಕೊಂಡು ಯಾವಾಗ ಆತ್ಮಜ್ಞಾನ ಕಾಲದಲ್ಲಿ ತೋರದಂತೆ ಹೋಗುವುದು. ಅಂದ್ರೆ ಆತ್ಮನಿಂದನೇ ನಂಬಿಕೊಂಡೈತೆ, ಆತ್ಮನಿಂದನೇ ಬೆಳೆಸ್ಕೊಳ್ತೈತೆ ಅಜ್ಞಾನ. ಅಂದ್ರೆ ಯಾವಾಗ ಗುರು ಮುಖಾಂತರ ನಾವು ಸ್ವಾತ್ಮಜ್ಞಾನ, ಸ್ವರೂಪಜ್ಞಾನ, ಆತ್ಮಜ್ಞಾನ, ಬ್ರಹ್ಮಜ್ಞಾನ ನಮ್ಗೆ ಯಾವಾಗ ಆಯ್ತೋ ಅಜ್ಞಾನ ದಿನಕ್ಕೆ ದಿನದ ಬಿಡುಗಡೆಯಾಗಿ ಜ್ಞಾನ ಪ್ರಾಪ್ತಿ ಆಗೋದಕ್ಕೆ ಬ್ರಹ್ಮಜ್ಞಾನ ಅಂತ ಕರೀತಾರೆ. ಬ್ರಹ್ಮನನ್ನು ಯಥಾರ್ಥವಾಗಿ ತಿಳಿಯುವುದೇ ಬ್ರಹ್ಮಜ್ಞಾನ, ಬೇರೆ ಏನು ಇಲ್ಲ. ಅದೇ ರೀತಿಯಾಗಿ ಇಂಥ ಒಂದಿರ್ತಕ್ಕಂಥ ವಿಷಯವನ್ನ ಬ್ರಹ್ಮ ಈಶ ಕೂಟಸ್ಥ ಜೀವ ಅಂತಕ್ಕಂಥದ್ರ ವಿಷಯದ ಬಗ್ಗೆ ಇವರು ಇಬ್ಬರು ಯಾರು, ಬಳ್ಳಾರಿ ಮರುಸ್ವಾಮಿಗಳು ಮತ್ತು ಯಲ್ಲಾರ್ತಿ ಶೇಷಾವರಿ ಸಾಹೇಬರು ಮಾತಾಡ್ತಕ್ಕಂಥ ವಿಷಯನ ಆ ಗಲ್ಲಕ್ಕ ಒಂದು ಕೋಲಿಟ್ಕೊಂಡು ಕೇಳ್ತಾ ಲಿಂಗೇಶ. ಹಾಗಂದ ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವೇ ನಿಚ್ಚಲ ತತ್ವೇ ಜೀವನ್ ಮುಕ್ತಿ. ಶಂಕರಾಚಾರ್ಯರು ಹೇಳ್ತಾರೆ ಸತ್ಸಂಗ ಮಾಡಬೇಕು, ಇವರ ಸಂಘವನ್ನು ನಾನು ಮಾಡಬೇಕು, ಇವರ ಸಂಘವನ್ನು ನಾನು ಬಯಸಬೇಕಂತೇಳಿ ಈ ಸಂಘದಿಂದ ಏನಾಗುತ್ತೆ, ನಿಸ್ಸಂಗ ಎಲ್ಲಾ ಒಂದು ವಿಷಯಗಳು ದೂರ ಆಗಿ ಜೀವನ್ ಮುಕ್ತಿಗೆ ಸಾಧನೆ ಆಗತ್ತೆ ಅಂತೇಳಿ. ಆಗ ಆ ಬಳ್ಳಾರಿ ಮರುಸ್ವಾಮಿಗಳು ಯಲ್ಲಾರ್ತಿ ಶೇಷಾವರ ಸಾಹೇಬರು ಮಾತಾಡಿರ್ತಕ್ಕಂಥ ವಿಷಯವನ್ನು ಕೇಳಿ ಸಾಹೇಬರು ತಮ್ಮೂರಿಗೆ ಹೋದ್ರು. ಬಳ್ಳಾರಿಗೆ ಮರುಸ್ವಾಮಿಗಳು ಪ್ರೇರಣೆ ಬೆಳೆಸಿದಾಗ ಆಗ ಜಲ್ದಿ ಹೋಗಿ ಆ ನೀರು ಕುಡಿಸಿ ದನಗಳ ಮನೆಗೆ ಕಟ್ಟಿ ಹೆಗಲ ಮೇಲೆ ಕಂಬಳಿ ಹಾಕಿಟ್ಟು ತಾನು ಓಡೋಡಿ ಆ ಬಳ್ಳಾರಿ ಮರುಸ್ವಾಮಿಗಳಿಂದ ಪ್ರೇರಣೆ ಬೆಳೆಸ್ತಾನೆ. ಬಳ್ಳಾರಿಗೆ ಅಲ್ಲಿ ಹೋಗಿ ಏನೇನು ಕೇಳ್ತಾರೆ ವಿಷಯವನ್ನು ಮೊದಲ ನುಡಿಯಲ್ಲಿ ತಿಳ್ಕೊಳ್ಳ. ಸಮಯದೊಳ್ ಲಿಂಗದೇವನು ಬೇಸರಿಸದಲೆ ಕೇಳುತ್ತನೇ ದಾಸನಂದದ ನಿಂತುಕೊಂಡಿಹ ಕರಗಳಂ ಮುಗಿದು ತಾಸಿನವರೆಗೂ ಮಲ್ಲಿ ನಡೆದಿರೇ ಪಿಸುಮಾತಗಳಂ ನೆನಪಿಡುತ್ತಂ ಲಾಸರಸವ ಪಡದಾನಂದದೆ ಮರಿಸ್ವಾಮಿಯ ಸನ್ನಿಧಿಯೋ ಮರಿಸ್ವಾಮಿಯ ಸನ್ನಿಧಿಯೋ ತಿಳಿಯರಾತ್ಯದ ಕಿಲ್ಲಿಗೆ ಬಳಿಕ ಬಂದಂ ಜನ್ಮದೇಳಿಗೆಗೆ ತಿಳಿವ ಮಾರ್ಗದಾವುದೆಂದು ಪ್ರಶ್ನೆಗಳು ಮೂರು ಸುಳುಗಡುವುದ ಬ್ರಹ್ಮನಾನೆ ತಿಳಿವಳಿಕೆಗಾಗಿಲ್ಲಿ ಬಂದಿಹೇ
ನಿಲಿದು ಪರಹಿತವೆನಿಸಿ ಜನ್ಮ ಸಾರ್ಥಕಗೊಳಿಪುದು. ಜನ್ಮ ಸಾರ್ಥಕಗೊಳಿಪುದು. ಈ ರೀತಿಯಾಗಿ ಅವರಿಂದನೇ ಪ್ರಯಾಣ ಬೆಳೆಸಿದ ಬಳ್ಳಾರಿ ಮರಸ್ವಾಮಿಗಳ ಗುರುಮಠಕ್ಕೆ ಹೋಗಿ ಕೈ ಜೋಡಿಸಿಕೊಂಡು ನಿಂತ್ಕೊಂಡು, ಯಾರಪ್ಪ ನೀನು? ಗುರುಗಳೇ, ನಾನು ಹಾಲಮತದವ ಲಿಂಗೇಶ ಅಂತೇಳಿ ನನ್ನ ಹೆಸರು. ನೀವು ಸಾಹೇಬರು ಮಾತಾಡ್ತಕ್ಕಂಥ ವಿಷಯ ನಾನು ತಿಳ್ಕೊಂಡೆ, ಅದಕ್ಕಾಗಿ ನನಗೊಂದು ಸಂಶಯ ಬಂತು, ನಿಮ್ಮ ಹತ್ರ ಬಂದೆ. ಏನಪ್ಪ ಸಂಶಯ? ನಾನು ಯಾರು, ಎಲ್ಲಿಂದ ಬಂದೆ, ಸುಳು ಅಡಗಿದ ಬ್ರಹ್ಮನಂದ್ರೆ ಏನು? ಎಂಥ ವಿಚಾರ! ಹಾರು ನಾನೆಂದು ವಿಚಾರಿಸು, ವಿಷಮ ಸಂಸಾರವಿದನ ಕನಸಂದರಿ ಅದರ ನಿಜಗಳು. ಯಾರು ನಾನೆಂಬುದು ವಿಚಾರ ಮಾಡು. ಅಂದರೆ ನಖಸಿಕ ಪರ್ಯಂತರವಾಗಿ ವ್ಯಾಪಿಸಿರ್ತಕ್ಕಂಥ ಚೇತನ ವಸ್ತು. ಕಾಲಗಳ ಮುಳ್ಳು, ಕಣ್ಣಗಳ ಅಳ್ಳು ಎಷ್ಟು ಸೂಕ್ಷ್ಮ ಇರುತ್ತೋ ಅಷ್ಟೇ ಸೂಕ್ಷ್ಮ ಐತೆ ಮೋಕ್ಷ. ಅದೇ ರೀತಿಯಾಗಿ ಆ ಒಂದು ವಿಚಾರವನ್ನು ಕೇಳ್ತಕ್ಕಂಥ ಸಂದರ್ಭದಲ್ಲಿ ದಶಮೋಸ್ತಿ ಅಂತ ಬರೀತಾರೆ. ಅಂದರೆ ಈ 10 ಜನ ಕುರುಬರು ಏನು ಮಾಡಿದ್ರು, ವ್ಯಾಪಾರ ಮಾಡ್ಬೇಕಂತೇಳಿ ಒಂದು ಗ್ರಾಮಕ್ಕೆ ಪ್ರಯಾಣ ಮಾಡಬೇಕು. ಏನಪ್ಪ, ನಾಳೆಗೆ ವ್ಯಾಪಾರಕ್ಕೆ ಹೋಗಣ್ರಿ ಎಲ್ಲ ಮಾತಾಡ್ಕೊಂಡ್ರು 10 ಮಂದಿ ಕುರುಬರು. ಸರಿಯಪ್ಪ ಹೋಗ್ರಿ ಅಂತೇಳಿ ಮುಂಜಾನೆ ಎಲ್ಲ ಸ್ನಾನ ಎಲ್ಲ ಮಾಡ್ಕೊಂಡು ದುಡ್ಡು ತಗೊಂಡು ಕುರಿ ವ್ಯಾಪಾರಕ್ಕೆ ಹೋಗ್ಬೇಕು. ಹೇಳ್ಸ್ಯಾಡ್ರಿ, ಯಾರೋ ತಪ್ಸ್ಕೊಂಡ್ರ ಮನೆಗೆ ಹೇಳ್ಸ್ಯಾರಪ್ಪ ಅಂತೇಳಿ ಅವ್ರು 1 2 3 4 6 8 9 10 ಮಂದಿ ಇದ್ದೀವಿ. ನಡ್ರಿ ನಡ್ರಪ್ಪ ಅಂತೇಳಿ ಒಳ್ಳೆ ದಂಡಿಗೆ ಹೋದ್ರು. ನೋಡ್ರಿ ಮನೆಗೆ ಯಾರು ತಪ್ಸ್ಕೊಂಡ್ರ ಮತ್ತೆ ಹೇಳ್ಸ್ರು, ಮತ್ತೆ 10 ಮಂದಿ ಇದ್ರು. ನಾವು ಆರ್ಗೋಲ ಕುಂತ್ಕೊಂಡ್ರು ಆ ಕಡೆ ತಟ್ಟಾದ್ರು. ಆಗ ಆ ಕಡೆ ತಟ್ಟಾದ ಮೇಲೆ ಏನಪ್ಪ ಆ ಕಡೆ ಕಂಡು ಯಾರೋ ತಪ್ಸ್ಕೊಂಡ್ರ ಮತ್ತೆ ಇಲ್ಲಿ ಏನು ಸೇರಿ ಜಲ್ದಿ ಹೋಗ್ಬಿಡಣ್ರ ಅಂದ. ಸರಿ ಅಂತೇಳಿ ಎಲ್ಲ ನಿಂತ್ಕೊಂಡ್ರು. 1 6 ಏನಂತಂದ್ರು, 1 2 3 4 5 6 8 9 ಅಂದ. 9 ಮನೆ ಬಿಟ್ಟಾಗ 10 ಮಂದಿ ಅದೀವಿ, ಒಳೆ ದಂಡಾಗ 10 ಮಂದಿ ಅದೀವಿ, ಇಲ್ಲಿ ಬಂದಾಗ 9 ಮಂದಿ ಹೆಂಗಾದ? ಮತ್ತೆ 9 ಹೇಳಿಸಿದ, ಆತ 9 ಮಂದಿ. ಅಯ್ಯ ಹೆಂಗ ಇದು? ಯಾರು ಹೋಗಿದ್ದರು ಒಳ್ಯಾಗ? ಆಯ್ತು, ಅಲ್ಲೇ ಕುತ್ಕೊಂಡ್ಬಿಟ್ರು. ವ್ಯಾಪಾರ ಇಲ್ಲ, ಏನಿಲ್ಲ. ಯಾರು ಸತ್ತೋಗ್ಯಾರ, ಯಾರಿಲ್ಲ. ಯಾರು ಹೇಳಿದ್ರು 9 ಮಂದಿ. ಆಗ 1 ದಿನ ಆಯ್ತು, 2 ದಿನ 3 ದಿನ ಅಲ್ಲೇ ಕುತ್ಕೊಂಡು ಒಟ್ಟಿ ನೀರಿಲ್ಲ, ಅಡ್ಡೆ ಇಲ್ಲ. ಯಾರು ಬಿದ್ದಿರೋದು ಒಳ್ಯಾಗ? ಯಾರು ಬಿದ್ದಿರಲ್ಲ, ತೇಲೋದು. ಆಯ್ತು, ಬಂದ್ಬಿಡ್ತು ಅಗ್ನಿ. ಯಾವ ಬಂತು ಗೊತ್ತಾಗೋದಲ್ಲ. ಆಗ ಅಲ್ಲಿ ಒಬ್ಬತ್ತ ಕುಂಟೆ ಹೊಡಿತಿದ್ದ ಪಾಪ ರೈತ. ಪಾಪ 2 3 ದಿನ ಆಯ್ತು ಇಲ್ಲೇ ಕುತ್ಕೊಂಡ್ರೆ ಯಾರು ಸತ್ತೋಗ್ಯಾರ, ಒಳಗೆ ಬೀಗಿನ ಬಿದ್ದಾರೇನೋ ಅಂತೇಳಿ ಆತನ ಮಾಡಿದ ಕುಂಟೆ ಹೊಡೆದ್ಬಿಟ್ಟು ನೀರು ಕುಡಿಬೇಕಾಯ್ತು. ಮಧ್ಯಾಹ್ನ ಹೊತ್ತು ಬಾರ್ಕಲೆಗಳ ಮೇಲೆ ಹಂಗೆ ಬಂದು ನೀರು ಕುಡಿಯಾಕ ಬಂದ. ನೀರು ಕುಡ್ದ, ಇವು ತಲೆ ಕೈ ನೋಡಿ ಕುತ್ಕೊಂಡ್ಬಿಟ್ಟಾವ ಓಸು. ಯಪ್ಪ ಯಾವ ಊರು ನಿಮ್ದು? ನೋಡಿದ ಮನೆ ನಮ್ದು ಆ ಕಡೆ ಊರು. ನಾವು ಮನೆ ಬಿಟ್ಟಾಗ 10 ಮಂದಿ ಇದ್ದೀವಿ. ಈಗ ಅವ್ರ ಮನೆಯವ್ರಿಗೆ ಏನಂತ ಹೇಳ್ಬೇಕು ನಾವು ಹೋಗಿ ಅಂತ. ಮತ್ತೆ ಒಳೆ ದಂಡಿ ಬಂದಾಗ ಕೂಡ 10 ಮಂದಿ ಇದ್ದೀವಪ್ಪ, ಸರಿಗಿದ್ದೀವಿ. ಈ ಒಳೆ ತಟ್ಟದ ಮೇಲೆ 9 ಮಂದಿ ಆಗಿದ್ವಿ ನಾವು. ಈಗ ಮನೆಗೆ ಕೇಳಿದ್ರೆ ನಮ್ಗೆ ಹೇಳಕ್ ಭಯ ಬಂದೈತೆ. ಆತ ಯಜಮಾನ ಏನು ಸರಿ ಇದ್ದಾರೆ 10 ಮಂದಿ. ಅಯ್ಯೋ ಬಂದಂಗೆ ಐತೆ ಅಂತೇಳಿ ಸರ ಎಷ್ಟು ದಿನ ಆಯ್ತು ಅದು ಕಳೆದೋಗಿ? 3 ದಿನ ಆಯ್ತಪ್ಪ. ಸರಿ ಹುಡುಕೊಡ್ತೀನಿ ಎದ್ದೇಳ್ರ ಅಂತ ಲೈನ್ ನಿಲ್ಲಿಸಿದ. ಬಾರ್ಕಲ್ ತಗೊಂಡ ಒಬ್ಬರು ಕಡ್ದ. ಇವನು 1 ನೋಡಂದ ಬಿಟ್ಟ 2 ಹೆಟ್ಟು, ಇವ್ರು 2 ನೋಡಂದ. ಬಿದ್ದು ಬೇಟಕ್ಕ ಎಲ್ಲಿ 8 ಆಗತ್ತ ಕರ್ಬಡ ಕಡ್ಡ. 9ಕ್ಕೆ ಬಂದ. ದಡಿ ಬಡಿಬೇಡಪ್ಪ, ಕಳೆದೋಗಿದ್ದು ಸಿಕ್ಕಿದ್ದಿ 10 ಬೋತದ. ಇದು ಅಜ್ಞಾನ ಇದು. ಅದಕ್ಕಾಗಿ ಯಾವಾಗ ದಶಮೋಸ್ತಿ ಕಳೆದೋದು ಅಂತಾನೆ ಹೆಂಗ ಸಿಕ್ಕನೋ ಅದೇ ರೀತಿಯಾಗಿನೇ 6 ನಾನೆಂದು ವಿಚಾರಿಸು. ವಿಷಯ ಅಂದ್ರೆ ವಿಷಯಗಳಿಂದ ಕೂಡಿರ್ತಕ್ಕಂಥ ಸಂಸಾರ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಇವು 5 ವಿಷಯಗಳು ಜೀವನದ ನಿಜಾನಂದ ಸ್ವರೂಪವನ್ನು ಮುಚ್ಚಿ ಕಾಣಿಸ್ತಂಗ ಮಾಡ್ತವೆ. ಈ 5 ವಿಷಯಗಳು. ಅದಕ್ಕೆ ಆಕಾಶ ಪಂಚಮಹಾಭೂತಗಳನ್ನು ಸಮಾನವಾಗಿ 2 ಭಾಗ ಮಾಡಿ ಅರ್ಧರ್ಧ ಭಾಗವನ್ನು ಆಸನವಿಟ್ಟು ಮಿಕ್ಕ ಅರ್ಧರ್ಧ ಭಾಗದಲ್ಲಿ 4 ಭಾಗ ಮಾಡಲಿಕ್ಕೆ, ಮಿಕ್ಕ ನಿಜ ಭೂತಗಳಿಗೆ ಕೂಡಿಸುತ್ತಿರಲಿಕ್ಕೆ 25 ತತ್ವಗಳಿಂದ ಈ ಸ್ಥೂಲ ಶರೀರ ನಿರ್ಮಾಣ ಆಯಿತು. ಅದೇ ರೀತಿಯಾಗಿ ವಾಕು, ಪಾಣಿ, ಪಾದ, ಗುಹೆ, ಪ್ರಾಣ, ಅಪಾನ, ಉದಾನ, ವ್ಯಾನ, ಸಮನ 5 ಪ್ರಾಣಗಳು. ಅದೇ ರೀತಿಯಾಗಿ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ
ನೀರಿನ ಪಂಚಗಳು. ಅದೇ ರೀತಿಯಾಗಿ ಈ ಯಾವಿರ್ತಕ್ಕಂಥ ಆಕಾಶ ಭಾಗವನ್ನು 2 ಭಾಗ ಮಾಡಿದಾಗ ಆಕಾಶದ ಏಕದೇಶದಲ್ಲೇ ವಾಯು. ಯಾಕಂದ್ರೆ ವಾಯುವಿನ ಒಂದು ಸ್ಥಾನ 10 ದಶಾಂಶದಲ್ಲಿ ಕೊಟ್ಟದ್ದು ಆಕಾಶ. ಅಕಸ್ಮಾತ್ ಈ 8 ದಿಕ್ಕುಗಳು ಇಲ್ಲದ್ರಿಂದ ಗಾಳಿ ಪ್ರಳಯ ಆಗಿ ಬಿಡುತ್ತೆ. ಅದಕ್ಕಾಗಿ 8 ದಿಕ್ಕುಗಳು ಗಾಳಿಗೆ 10 ದಶಾಂಶದಲ್ಲಿ ಕೊಟ್ಟಾರ. ಆಕಾಶದಿಂದ ಒಂದಿಂದ ವಾಯುವಿನಿಂದ ಏನಾಯ್ತು? ನಿನ್ನ ಮನಸ್ಸಾಯ್ತು. ಯಾಕಂದ್ರೆ ವಾಯುವಿನಲ್ಲಿ ಚಲನವಲನ ಐತೆ, ನಿನ್ನ ಮನಸ್ಸು ಕೂಡ ವಾಯು ತತ್ವದಿಂದ ಆಗಿರೋದಕ್ಕೆ ನಿನ್ನ ಮನಸ್ಸು ಚಲನವಲನ ಇರೋದು ಅಂತ ಹೇಳ್ತದೆ. ಅದೇ ರೀತಿಯಾಗಿ ಆ ವಾಯುವಿನಿಂದ ಏನಾಯ್ತು? ಅಗ್ನಿ ಆಯ್ತು. ಆ ಅಗ್ನಿ ಏನಾಗತ್ತೆ? ಬುದ್ಧಿಯ ತತ್ವ ಅದು. ಅದೇ ರೀತಿಯಾಗಿ ಇಲ್ಲಿ ಅಗ್ನಿ ಏಕದೇಶದಲ್ಲಿ ಅಂಶದಲ್ಲಿ ಹೆಂಗಾಯ್ತಪ್ಪ? ಬಂಡೆ ಮೇಲೆ ಯಾವಾಗ ಬೆಂಕಿ ಇಟ್ಟಾಗ ಏನಾಗತ್ತೆ? ನೀರು ಬಿಡುತ್ತೆ. ಆ ಅಗ್ನಿ ಅಂಶದಲ್ಲಿ ನೀರೈತಿ. ಅದೇ ರೀತಿಯಾಗಿ ಆ ಒಂದಿರ್ತಕ್ಕಂಥ ಒಂದಕ್ಕೊಂದು ಮರ ಮಾಡಿದಾಗ ಬೆಂಕಿ ಎದ್ದೇಳ್ತಕ್ಕೆ, ಗಾಳಿ ಹೊಡೆತಕ್ಕ. ಅಕಸ್ಮಾತ್ ದಾವತಿ ಹೊಡೆದು ದಾವತಿ ಕೆಲಸ ಮಾಡೋದ್ರಿಂದ ಪ್ರಾಣ ಅಪಾನ ವಾಯುವಿನ ಹೊಡೆತದಿಂದ ಜಠರಾಗ್ದಿನ ವರ್ಧನವಾಗಿ ನಿನ್ಗೆ ಹಸಿವು ಆಗೋದಂತ. ಪ್ರಾಣ ಅಂದ್ರೆ ಮ್ಯಾಗಿರ್ತಕ್ಕಂಥದ್ದು, ಅಪಾನ ಅಂದ್ರೆ ಕೆಳಗೆ ಹೋಗತಕ್ಕಂಥವು. ಅದಕ್ಕಾಗಿ ಪ್ರಾಣ ಅಂತಕ್ಕಂಥದ್ದು ವಾಯು ತತ್ವ, ಅಪಾನ ಅಂತಕ್ಕಂಥದ್ದು ಅಗ್ನಿಯ ತತ್ವ. ಅವೆರಡು ಹೊಡೆದಾದಾಗ ನಿನಗೆ ಹಸಿವು ಆಗೋದು, ಅಲ್ಲಿವರೆಗೆ ಹಸಿವು ಆಗೋದಿಲ್ಲ. ಅದೇ ರೀತಿಯಾಗಿ ಅದರ ಅಂಶದಲ್ಲೇನೆ ಅಗ್ನಿ. ಅಗ್ನಿ ಅಂದ್ರೆ ಬುದ್ಧಿ, ಅಲ್ಲಿ ಮನಸ್ಸು, ಇಲ್ಲಿ ಬುದ್ಧಿ. ಇನ್ನು ನೀರಿನ ದಶಾಂಶದಲ್ಲಿ, ಅಗ್ನಿ ದಶಾಂಶದಲ್ಲಿ ನೀರೈತೆ. ಆ ನೀರಿನ ದಶಾಂಶದಲ್ಲಿ ಪೃಥ್ವಿ ಐತೆ. ಅಂದ್ರೆ ಆ ನೀರಿನ ಇರ್ತಕ್ಕಂಥ ವಾಕ್ ಇರ್ತಕ್ಕಂಥ ಮನಸ್ಸು ಬುದ್ಧಿ ಆದ ಮೇಲೆ ಚಿತ್ತ. ಚಿತ್ತ ಅಂದ್ರೆ ಆ ಮರ್ಯಾದ ನೆನಪಿನಲ್ಲಿ ಇಟ್ಕೊಳ್ಳೋದು, ಇದು ನೀರಿನ ತತ್ವ ಕೊಟ್ಟಿದ್ದು. ಇನ್ನ ಅಹಂಕಾರ ಅಂದ್ರೆ ಪೃಥ್ವಿ. ಇವು ಅಂತಃಕರಣ ಅಂತ ಕರೀತಾರೆ. ಒಳಗೆ ಹೃದಯದ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ. ಜ್ಞಾತ್ರ ಅಂದ್ರೆ ಜೀವನ. ಅದೇ ರೀತಿಯಾಗಿ ಆ ಕೂಟಸ್ಥನ ಪ್ರತಿಬಿಂಬ ಒಳಗ ಬೀಳೋದ್ರಿಂದ ಹೊರಗಿನ ಪದಾರ್ಥವನ್ನು ತಿಳಿದೇನಾದ ಜೀವನು ಸಂಸಾರಕ್ಕೆ ಗುರಿಯಾದ. ಈ ರೀತಿಯಾಗಿ ಇಂಥ ಪಂಚಮಹಾಭೂತಗಳಿಂದ ಸೃಷ್ಟಿಯಾಗಿರ್ತಕ್ಕಂಥದ್ದು ಲಿಂಗೇಶ ಈ ಶರೀರ. ಇದರಲ್ಲಿ ಏನೈತಲ್ಲ ಅಂತಃಕರಣ ಪರಿಶುದ್ಧವಾಗಿರಬೇಕು. ನೀನು ಏನು ಪುಣ್ಯ ಪಾಪಗಳನ್ನು ಮಾಡ್ತೀಯೋ, ಪುಣ್ಯ ಮಾಡಿದ್ರೆ ಸ್ವರ್ಗಾದಿಗಳಿಗೆ ಕರ್ಕೊಂಡು ಹೋಗುತ್ತೆ, ಪಾಪ ಮಾಡಿದ್ರೆ ನರಕಕ್ಕೆ ಗುರಿ ಮಾಡ್ತಕ್ಕಂಥವೇ ಈ ಅಂತಃಕರಣ ಅಂತಕ್ಕಂಥ ನುಡಿನ ಬಳ್ಳಾರಿ ಮನುಸ್ವಾಮಿಗಳ ಲಿಂಗೇಶಿಗೆ ತಿಳಿಸ್ತಕ್ಕಂಥವರಾಗಿದ್ದಾರೆ. ಹಿಂದಕ್ಕ ಎಷ್ಟು ಜನ್ಮ ತಿರುಗಿ ಬಂದಿ, ಅಲ್ಲಿಂದೇನೋ ತಂದಿ, ನರ ಜನ್ಮದಲ್ಲಿ ಸುಖ ಪಟ್ಟೆನೆಂದಿ, ದಾನ ಕೊಟ್ಟೆನೆಂದಿ. ಕೊಟ್ಟರ ಹೋಯಿತೆಂಬ ಗುಣ ಹುಟ್ಟಿತಲ್ಲಿ, ಅದು ನಿನ್ನಲ್ಲಿ ಸಂತೋಷ ಇಲ್ಲ ನಿನ್ನ ಮನದಲ್ಲಿ, ದಾನ ಕೊಡುವಲ್ಲಿ. ಜಲ್ದಿ ನೋಡಿಕೊಳ್ಳು ತಮ್ಮ ಬಂಧುತ್ಯವಲ್ಲಿ, ಬಂಧುತ್ಯವಲ್ಲಿ ಮುದುಕ ಹೋಗುವುದವಲ್ಲಿ. ಜಲ್ದಿ ನೋಡಿಕೊಳ್ಳು ತಮ್ಮ ಬಂಧುತ್ಯವಲ್ಲಿ, ಬಂಧುತ್ಯವಲ್ಲಿ ಮುದುಕ ಹೋಗುವುದವಲ್ಲಿ. ಹಿಂದೆ ನಿನ್ನ ಸತಿ ಸೂತ ಭ್ರಾಂತಿಯಲ್ಲಿ, ಹಿಂದೆ ನಿನ್ನ ಸತಿ ಸೂತ ಭ್ರಾಂತಿಯಲ್ಲಿ, ಮುಕ್ತಿಯಾಗೋದೆಲ್ಲಿ, ಮುಕ್ತಿಯಾಗೋದೆಲ್ಲಿ. ಜಲ್ದಿ ನೋಡಿಕೊಳ್ಳು ತಮ್ಮ ಬಂಧುತ್ಯವಲ್ಲಿ, ಬಂಧುತ್ಯವಲ್ಲಿ ಮುದುಕ ಹೋಗುವುದವಲ್ಲಿ. ಉಂಡದ್ದು ಹುಟ್ಟದ್ದು ನಿನ್ನ ಹೊಟ್ಟಿಗಾಯಿತು, ಇಟ್ಟದಿಲ್ಲೇ ಉಳಿತು. ಉಂಡದ್ದು ಹುಟ್ಟದ್ದು ನಿನ್ನ ಹೊಟ್ಟಿಗಾಯಿತು, ಇಟ್ಟದಿಲ್ಲೇ ಉಳಿತು. ದಾನ ಕೊಟ್ಟದ್ದು ದಾರಿ ಬುತ್ತಿಗಾಯಿತು, ಮುಂದಿನ ಹೊತ್ತಿಗಾಯಿತು. ದಾನ ಕೊಟ್ಟದ್ದು ದಾರಿ ಬುತ್ತಿಗಾಯಿತು, ಮುಂದಿನ ಹೊತ್ತಿಗಾಯಿತು. ಅಣ್ಣ ತಮ್ಮ ಬೀಗರು ಬಿಟ್ಟರು ಯಾರೂ ಇಲ್ಲ, ನಿನಗ್ಯಾರೂ ಇಲ್ಲ. ಅಣ್ಣ ತಮ್ಮ ಬೀಗರು ಬಿಟ್ಟರು ಯಾರೂ ಇಲ್ಲ, ನಿನಗ್ಯಾರೂ ಇಲ್ಲ. ತಾಯಿ ತಂದೆ ಜ್ವಾತಿ ಮಾಡಿ ಬಿಟ್ಟರಲ್ಲ, ಮುಂದಿನ ಗೊತ್ತೇ ಇಲ್ಲ. ತಾಯಿ ತಂದೆ ಜ್ವಾತಿ ಮಾಡಿ ಬಿಟ್ಟರಲ್ಲ, ಮುಂದಿನ ಗೊತ್ತೇ ಇಲ್ಲ. ಜಲ್ದಿ ನೋಡಿಕೊಳ್ಳು ತಮ್ಮ ಬಂಧುತ್ಯವಲ್ಲಿ, ಬಂಧುತ್ಯವಲ್ಲಿ ಮುಂದಕ ಹೋಗುವುದವಲ್ಲಿ.
ಲತ್ತಿ ತಿಂದಿದಲ್ಲಿ ಯಮರಾಯನಲ್ಲಿ ಪಾಪ ಮಾಡಬೇಡ ಲತ್ತಿ ತಿಂದಿದಲ್ಲಿ ಯಮರಾಯನಲ್ಲಿ ಪುಣ್ಯ ಮಾಡಿದರ ದೊರಕುವುದಲ್ಲಿ ಸದಾ ಶಿವನಲ್ಲಿ ಪುಣ್ಯ ಮಾಡಿದರ ದೊರಕುವುದಲ್ಲಿ ಸದಾ ಶಿವನಲ್ಲಿ ವ್ಯಕ್ತವಿದು ಸಂಸಾರ ತಿಳಿವಲ್ಲಿ ನಿನ್ನ ದೃಢದಲ್ಲಿ ವ್ಯಕ್ತವಿದು ಸಂಸಾರ ತಿಳಿವಲ್ಲಿ ನಿನ್ನ ದೃಢದಲ್ಲಿ ಗುರು ಮಹತೇಶನ ಪದದಲ್ಲಿ ನಂಬಿಕೆ ಇಡುವಲ್ಲಿ ಗುರು ಮಹತೇಶನ ಪದದಲ್ಲಿ ನಂಬಿಕೆ ಇಡುವಲ್ಲಿ ಜಲ್ದಿ ನೋಡಿಕೊಳ್ಳು ತಮ್ಮ ಬಂಧುತ್ವವಲ್ಲಿ ಬಂಧುತ್ವವಲ್ಲಿ ಮುಂದಕ ಹೋಗುವುದವಲ್ಲಿ ಜಲ್ದಿ ನೋಡಿಕೊಳ್ಳು ತಮ್ಮ ಬಂಧುತ್ವವಲ್ಲಿ ಬಂಧುತ್ವವಲ್ಲಿ ಮುಂದಕ ಹೋಗುವುದವಲ್ಲಿ ಬಂಧುತ್ವವಲ್ಲಿ ಮುಂದಕ ಹೋಗುವುದವಲ್ಲಿ ಬಂಧುತ್ವವಲ್ಲಿ ಮುಂದಕ ಹೋಗುವುದಲ್ಲಿ ಸಾಂಬಜೈ ನಮ ಪಾರ್ವತಿ ಪದೇಶ್ವರರ ಮಹಾದೇವ್. ಆಗ ಲಿಂಗೇಶನಿಗೆ ಬಹಳ ಆನಂದ ಆಗ್ತಕ್ಕಂಥದ್ದಾಯ್ತು. ಗುರುಗಳು ಹೇಳ್ತಕ್ಕಂಥ ನುಡಿಗಳು, ನೋಡು ಲಿಂಗೇಶ, ಇದು ಶರೀರ ಅಂತಕ್ಕಂಥದ್ದು 3 ಕಾರಣಗಳಿಂದ ಬಂದಿರತಕ್ಕಂಥ ಶರೀರ. ಆದರೆ ಒಂದು ಘಟ ತಯಾರು ಮಾಡಕ 3 ಕಾರಣಗಳು ಹೆಂಗ ಬೇಕೋ ನಮ್ಮ ಶರೀರಕ್ಕಾದು 3 ಗುಣಗಳಿಂದ ಒಡಂಬಟ್ಟೈತೆ. ಅದೇ ರೀತಿಯಾಗಿ ಸಹಕಾರಿ ಕಾರಣ, ನಿಮಿತ್ತ ಕಾರಣ, ಉಪಾದಾನ ಕಾರಣ. ಅಂದ್ರೆ ಒಂದು ಗಡಿಗೆಯನ್ನ ಮಾಡಬೇಕಾದ್ರೆ ಕುಂಬಾರನ ಏನು ಮಾಡ್ತಾನ, ಜಿಗಿಮಣ್ಣು ತರ್ತಾನ. ಅದು ಎಲ್ಲ ಕಡೆಗೆ ಇರೋದಲ್ಲ, ಜಿಗಿಮಣ್ಣು ಒಂದು ಮೂಲೆ ಆಗಿರುತ್ತೆ ಜಿಗಿಮಣ್ಣು. ಅದನ್ನು ತಂದು ಅದ ಮಾಡಿ ತಾನು ನಿಮಿತ್ತ ಕಾರಣನಾಗಿ ಉಪಾದಾನ ಕಾರಣ ಮಣ್ಣನ್ನು ತಂದು ಚಕ್ರ ದಂಡಾದಿಗಳಿಂದ ಏನು ಮಾಡ್ತಾನೆ, ತಿರುಗಿಯನ್ನು ತಿರುಗುತ್ತಾನೆ. ಅದು ಘಟ ಗಡಿಗೆ ತಯಾರಾಗತ್ತೆ. ಅದನ್ನ ಸುಟ್ಟು ಅವನು ಉಪಜೀವನ ಮಾಡ್ತಾನೆ. ಸಂತಿಯೊಳಗ ನೋಡು ಲಿಂಗೇಶ್, ಈ ಘಟವನ್ನ ತಯಾರು ಮಾಡಿದಂತ ಈಶ್ವರನು ಸತ್ವಗುಣ, ರಜೋಗುಣ, ತಮಗುಣ ಅಂತ 3 ಗುಣಗಳನ್ನು ನೋಡೋಗ್ಬಿಟ್ಟು ಈ ಗಡಿಗೆಯನ್ನು ತಯಾರು ಮಾಡಿರ್ತಕ್ಕಂಥ ಕುಂಬಾರನು ಮಾರಿಕೊಂಡು ಜೀವನ ಮಾಡ್ತಾನೆ. ಈ ಘಟವನ್ನು ತಯಾರು ಮಾಡಿದಂತ ಈಶ್ವರನು ಇದರಿಂದನೇ ಬಂದ. ಅದೇ ರೀತಿಯಾಗಿ ಬ್ರಹ್ಮನೋಗಿ ಈಶನಾಗನೆ, ಕೂಟಸ್ಥನೋಗಿ ಜೀವನಾಗನೆ, ಇವರೊಬ್ಬರನ್ನ ಏಕತ್ವ ಮಾಡಿಕೊಳ್ತಕ್ಕಂಥ ಭಾವನೆ ಅಭೇದ ಜ್ಞಾನ. ಅದು ಅಪರೋಕ್ಷ ಜ್ಞಾನ. ಪರ ಅಂದ್ರೆ ಇರ್ತಕ್ಕಂಥ ಜ್ಞಾನಕ್ಕೆ ಪರೋಕ್ಷ ಜ್ಞಾನ. ದೇವರಿದ್ದಾನೆ, ಇದು ಪರೋಕ್ಷ ಜ್ಞಾನ. ದೇವರು ನಾನಿದ್ದೇನೆ, ಅಪರೋಕ್ಷ ಜ್ಞಾನ. ನಿಶ್ಚಯಿತ. ಬ್ರಹ್ಮನಿದ್ದಾನೆ, ಪರೋಕ್ಷ ಜ್ಞಾನ. ಬ್ರಹ್ಮನು ನಾನಿದ್ದೇನೆ, ಅಪರೋಕ್ಷ ಜ್ಞಾನ. ದೃಢ ಅದೃಢ. ಈ ರೀತಿಯಾಗಿ ದೃಢವಾದ ನಂಬಿಕೆಯನ್ನು ಇಟ್ಕೊಂಡು ನಾವು ಅದೃಢವಾಗಿ ಆ ಚೇತನ ವಸ್ತುವನ್ನು ನಾವು ಗೋಚರ ಆದಾಗ ಸಾಕ್ಷಾತ್ಕಾರದ ಸಾಧನೆ ತಾನೇ ಆಗತ್ತ ಲಿಂಗೇಶ ಅಂತಕ್ಕಂಥ ಅನುಭವವನ್ನ ಹೇಳಿದಾಗ ಅರಿವೇ ಅರಿತೆ ಇಷ್ಟು ಇರ್ತಕ್ಕಂಥದ್ದು ಬ್ರಹ್ಮಾನಂದಕ್ಕ ಅನುಗುಣವಾಗಿರ್ತಕ್ಕಂಥವು ಲಿಂಗೇಶ್ ಅಂತೇಳಿ ಹೇಳಿದಾಗ ಧನ್ಯನಾದ ಗುರುವಾರ ನಿಮ್ಮ ನುಡಿಯನ್ನು ಕೇಳಿ ನಾನು ಧನ್ಯನಾದನಂತೇಳಿ ಇನ್ನು ಪ್ರತಿ ಗುರುವಾರನು ಅಲ್ಲಿಗೆ ಬರ್ತಕ್ಕಂಥವನಾಗ್ತಾನೆ. ಪ್ರತಿ ಒಂದು ಶ್ರವಣಕ್ಕೆ ಸಾಯಂಕಾಲ ಬರ್ತಕ್ಕಂಥವನಾಗ್ತಾನೆ. ಆದ್ರೂ ಕೂಡ ಗುರುಗಳು ನೀನು ದಿನನಿತ್ಯವಾಗಿ ಬಂದು ಹೋಗಪ್ಪ ಶ್ರವಣಕ್ಕಂತ ಅಂತಕ್ಕಂಥ ನುಡಿನ ಲಿಂಗೇಶ್ ಹೇಳ್ತಿದ್ದಾರೆ. ಆಗೇನಾಗತ್ತ ಎಂಬುದನ್ನು ನುಡಿಯಲ್ಲಿ ತಿಳಿದುಕೊಳ್ಳ. ಜೀವನ ಕಷ್ಟವ ನೋಡಲಾರದನೇ ತವಿಪ ಜೀವಮುಕ್ತಿ ಸಿದ್ಧಿಯೋ ಸವನಿಕಾಶಿಶವ ಕರುಣಿಸಿದ ನೆನಲು ಸೋವಿನಯದೇ ಕರಡಪ್ಪ ನೆರಗುತ್ತೀ ತವದ ನುಡಿತನೆ ಗುರುವರನೇ 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 ತವ ಕೃಪೆ ಮಹತ್ವದಿಹುದಿನೇ ಶಿವನೇ ನೀನೆಂದು. ಆಗ ಸಕ್ಕನಿ ಕರಡಪ್ಪನವ್ರ ಮುಂದೆ ಹೇಳ್ತಾರೆ ಬಳ್ಳಾರಿ ಮರಿಸ್ವಾಮಿಗಳು, ಕರಡೇಶ ಇದು ಯಾರೊಂದು ಕಂಡಿ ಕೈಲಾಸದಿಂದ ಧಾರಾತಾರಕ ಬಂದಂತ ಮಹಾತ್ಮನ ಅವತಾರ. ಆದರೂ
ಈತನ ಜೀವನ ಮುಕ್ತಿಗಾಗಿ ಹೊಡೆದಾಡ್ತಕ್ಕಂಥ ಒಬ್ಬ ಜ್ಞಾನಿ. ಅದೇ ರೀತಿಯಾಗಿ ಜೀವನ ಮುಕ್ತಿ ಅಂದರೆ ಸಂಸಾರ ಸಹಿತ ಜೀವನ ಮುಕ್ತಿ, ಸಂಸಾರ ರಹಿತ ವಿದೇಹ ಮುಕ್ತಿ. ಮುಕ್ತಿಯೊಳಗ ಎರಡು ಭಾಗ ನಿಜಗುಣರು ಹೇಳ್ತಾರೆ. ಅದೇ ರೀತಿಯಾಗಿ ಮೊದಲು ಪುರುಷಾರ್ಥಗಳ ಸಾಧನ ಆಗಬೇಕು. ಪಿತಾಂಬರ ಹೇಳ್ತಾರೆ, ಪುರುಷ ಇಚ್ಛಾ ವಿಷಯ ಪುರುಷಾರ್ಥ ಜೋಹಿ ಸೋಹಿ ದುಃಖ ನಾಶ ಸುಖ ಪ್ರಾಪ್ತಿ ರೂಪ ಮೋಕ್ಷ ಮಾನುಹು. ಧರ್ಮ, ಅರ್ಥ, ಕಾಮ, ಮೋಕ್ಷ ಇವು ಪುರುಷಾರ್ಥಗಳು. ಆದರೆ ಧರ್ಮ ಅಂತಕ್ಕಂಥದ್ದು ಏನ್ ಹೇಳುತ್ತೆ? ಅರ್ಥಕ್ಕೆ ಹೇಳುತ್ತೆ. ಅರ್ಥ ಅಂದರೆ ಸಂಪತ್ತು ಅಂತ, ನೀನು ಗಳಿಸಿರ್ತಕ್ಕಂಥ ಹಣ. ಆದರೆ ಧರ್ಮ ಅರ್ಥಕ್ಕೆ ಹೇಳುತ್ತೆ, ನೀನು ಗಳಿಸಿರ್ತಕ್ಕಂಥ ಒಂದು ಹಣನಾಗಲಿ ಸಂಪತ್ತಾಗಲಿ ಯಾವ್ದು ಗುಣಿಗೆ ಹೋಗ್ಬೇಕು? ಸತ್ಕಾರ್ಯಗಳಿಗೆ, ಸತ್ ಧರ್ಮಗಳಿಗೆ ಆಚರಣೆ ಆಗಬೇಕು. ಆದ್ರೆ ನೀನು ಒಳ್ಳೆಂದ್ರೆ ಬಿಡೋದಿಲ್ಲ. ಧರ್ಮದ ಒಂದು ಪಾಲ ಐತೆ ನಿನಗ, ಅದ್ರ ಕೊಟ್ಟೇ ತಿನ್ಬೇಕು ಧರ್ಮದ ಪಾಲ. ಅದೇ ರೀತಿಯಾಗಿ ಇನ್ನ ಧರ್ಮ ಅಂತಕ್ಕಂಥದ್ದು ಅರ್ಥ ಕೇಳಿದಾಗ ಕಾಮ ಅಂದ್ರೆ ಇಚ್ಛೆ ಅಂತ ಅರ್ಥ. ಆ ಇಚ್ಛೆ ಎಲ್ಲಿರ್ಬೇಕಪ್ಪ? ಮೋಕ್ಷದ ಕಡೆಗೆ ಇಡುವುದು. ಅಂದ್ರೆ ನಮ್ಮ ತೋತ್ರದ ಮೇಲೆ ಎಣ್ಣೆ ಬಿದ್ದಿರ್ತೈತೆ, ಅದು ಯಾವಾಗ ಬಿತ್ತು, ಯಾವ ವಾರ ಬಿತ್ತು, ಯಾವ ಗಳಿಗೆ ಬಿತ್ತಿದ್ರೆ ಎಣ್ಣೆ ಹೋಗ್ತದ ಕಲೆ. ಹೆಂಗ ಮಾಡಬೇಕು? ಸ್ವಲ್ಪ ಬಿಟ್ಟು ತೊಳೆದಾಗ ಹೋಗುತ್ತಲ್ಲ. ಅದರಂಗ ಮಲದೋಷ, ವಿಕ್ಷೋಪ ದೋಷ, ಆವರಣ ದೋಷ ಅಂತಕ್ಕಂಥ ನಮ್ಮ ಹೃದಯದೊಳಗೆ ಏನಿದೆವೋ ಆ ಕಲ್ಮಶ ಹೋಗಬೇಕಾದ್ರೆ ಶ್ರವಣ ಮುಖ್ಯವಾಗಿ ಬೇಕು. ಅದಕ್ಕಾಗಿ ಅಂತ ಶ್ರವಣವನ್ನ ಜ್ಞಾನಿಗಳು, ಮಹಾತ್ಮರು, ಶರಣರು ಎಲ್ಲರೂ ಆ ಶ್ರವಣಕ್ಕೆ ಒಡಂಬಟ್ಟೆನೆ ಹೋಗಿರೋದು. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೇ ಜಠರೇಶಹಂ ಇಹ ಸಂಸಾರೆ ಬಹುದುಸ್ತಾರೆ ಕೃಪೆಯೋ ಪಾರೆ ಪಾಹಿ ಮುರಾರೆ. ಶಂಕರಾಚಾರ್ಯರು ಹೇಳ್ತಾರೆ, ಹುಟ್ಟುತ್ತೀವಿ ಸಾಯ್ತೀವಿ, ಹುಟ್ಟುತ್ತೀವಿ ಸಾಯ್ತೀವಿ, ಏನು ತೇಡಲ್ಲ ಪ್ರಾಣಿಗಳಿಗೂ ನಮಗೂ. ಪಶು ಸಾಮಾನ್ಯ ನರು ಮನುಷ್ಯ ಅಂತ ಗೀತೆ. ಅದೇ ರೀತಿಯಾಗಿ ದನಗಳಿಗೂ ನಮ್ಗೆ ಏನು ತೇಡಲ್ಲ. ಅವು ತಿಳಿಯಾರ್ದ ದನಗಳು ಅವು, ತಿಳಿದು ದನಗಳು ನಾವು ಅಂತ ಅರ್ಥ. ತಿಳಿಯಾರ್ದ ದನಗಳು ಅವು, ತಿಳಿದು ದನಗಳು ನಾವು. ಮತ್ತೆ ನೀವಲ್ಲ, ಮತ್ತೆ ನಾವು. ಮತ್ತೆ ನೀವು ಅಂದ್ಕೊಬಿಟ್ರಿ ನಮ್ಮನ್ನ ತಾದವ್ರ ಮೇಲೆ ದನಗಳಂತನಲ್ಲಪ್ಪ ಅಂತ. ನೀವಲ್ಲ, ನಾವು ಅಂತ ಅರ್ಥಲ್ಲ. ಹಂಗ ಇದು ಎಂಥ ಶರೀರಪ್ಪ ಅಂದ್ರೆ ಅಜ್ಞಾನದಿಂದಲೇ ಹೋಗ್ತಕ್ಕಂಥದ್ದಾಗೈತೆ. ಇದಕ್ಕೆ ಸಂಸ್ಕಾರ ಬೇಕಪ್ಪ ಅಂದ್ರೆ ಗುರುವಿನ ಕೃಪೆ ವಿಶೇಷತಃ. ಅದಕ್ಕಾಗಿ ಗುರುವಿನ ಒಂದು ನಾವು ಬಂದಿರೋದು ಎದಕ್ಕ? ಹೋಗೋದಕ್ಕಾಗಿ. ಇರೋದಕ್ಕೆ ಬಂದಿಲ್ಲ ಯಾರು, ಹೋಗೋದ್ರೊಳಗಾಗಿನೇ ನಿನ್ನ ಜನ್ಮನ ನೀನು ಧನ್ಯ ಮಾಡಿಕೋ. ನಿನ್ನ ಬುಟ್ಟಲಕ್ಕೆ ಇದೇ ಒಂದು ಮಾನವ ಜನ್ಮ ಕೊಡ್ತು ಅಂತ ನಾವು ಅಂದ್ಕೋಬಾರ್ದು. ಯಾರು ಹುಟ್ಟೋದಿಲ್ಲ. ಅಂಡಜ 21 ಲಕ್ಷ, ಪಿಂಡಜ 21 ಲಕ್ಷ, ಉದ್ಭಿಜ 21 ಲಕ್ಷ, ಜಲಜ 21 ಲಕ್ಷ, 86 ಲಕ್ಷ ಜೀವರಾಶಿಯಿಂದ ಬಂದಿವಿ ಈಗ ನಾವು. ಶರೀಫರು ಹೇಳ್ತಾರೆ ಒಂದು ಮಾತಿನೊಳಗೆ, ಅವ್ರ ಪುರಾಣದೊಳಗೆ ಬರುತ್ತೆ. ಗೋವಿಂದ ಭಟ್ರು ಒಂದು ಸತ್ಯ ಕೇಳಿದಾಗ, ನಿಮ್ಮಪ್ಪ ಯಾರಂತ ಕೇಳಿದಾಗ ನಿಮ್ಮಪ್ಪನೇ ನಮ್ಮಪ್ಪ ಅಂತಾರೆ ಶರೀಫರು. ಗೋವಿಂದ ಭಟ್ರು ಕೇಳ್ತಾರೆ, ನಿಮ್ಮಪ್ಪ ಯಾರು? ನಿಮ್ಮಪ್ಪನೇ ಸರಿ, ನಿಮ್ಮಪ್ಪನೇ ನಮ್ಮಪ್ಪ ಅಂತಾನ. ಇದೇನು ಅನ್ಕೊಂಡ ಗೋವಿಂದ ಭಟ್ರು ಬೆರಗಾದ ಅಲ್ರಿ. ಈ ಹುಡುಗರು ನಿಮ್ಮಪ್ಪ ಯಾರಂತ ಕೇಳಿದ್ರೆ ನಿಮ್ಮಪ್ಪನೇ ನಮ್ಮಪ್ಪ ಅಂತಾನೆ. ಹೆಂಗ್ ಅನ್ಬಾರ್ದು ದೊಡ್ಡವ್ರ ಗುರುಗಳು ಗೋವಿಂದ ಭಟ್ರು. ಹಂಗಲ್ಲ, ಅವನು ಹೇಳ್ತಕ್ಕಂಥ ಮಾತು ನಿಜ ಐತಿ. ನಿನಗೂ ನನಗೂ ಅಪ್ಪ ಎಲ್ಲರಿಗೂ ಒಬ್ಬರೇ ಅಪ್ಪ, ದೇವರು ಅಂತ ಅರ್ಥ. ಅದೇ ರೀತಿಯಾಗಿ ಆಗ ನಿಮ್ಮಪ್ಪನ ಹೆಸರು ಹೇಳ್ತಂದ್ರೆ ಯಾವ ಅಪ್ಪನ ಹೆಸರು ಹೇಳಿ ಗುರುವೇ? 84 ಲಕ್ಷ ಜೀವರಾಶಿ ನಾನು ಬರ್ಬೇಕಾದ್ರೆ ಒಬ್ಬ ಅಪ್ಪ ಇದ್ದ ನನಗೆ. ಆದ್ರೆ ಒಬ್ಬ ತಾಯಿ ಅಜಯ ಜಾಗ. ಅದ್ರಾಗನು ಬಂದೆ ನಾನು ಜೀವರಾಶಿಗಳಿಂದನೇ ಬದುಕಂತ ಬಂದಿನಿ. ಯಾವ ಅಪ್ಪನ ಕೂರ ನಾನು ಹೇಳ ಅಂತ ಹೇಳ್ತಾನ. ಎಂತ ಮಾತು ಹೇಳಿದ್ರ ನಿಜಗಳು ಇದು ಶರೀಫರು. ಅಂದ್ರೆ ಹುಟ್ಟಬೇಕಾದ್ರೂ ಅಡಿಬೇಕಾದ್ರೂ ಒಬ್ಬ ತಾಯಿ ಬೇಕು, ಒಬ್ಬ ತಂದೆ ಬೇಕು. ಆದ್ರೆ ಯಾವ ಅಪ್ಪ ಯಾವ ಅಮ್ಮ ಅಂತ ನನ್ಗೆ ಗೊತ್ತಿರಲಿ. ಈಗ ಜ್ಞಾನಕ್ಕಾಗಿ ಬಂದಿವಿ. ಅದು ಕೂನ ತಾಯಿಯ ಕೊಟ್ಟ ಮೇಲೆ ಇಂಥ ಅಪ್ಪ ಅಂತ ಹೇಳಿದ ಮೇಲೆ ಅದು ಇಮಾಮ್ ಸಾಹೇಬ್ರ ಅಂತ ಹೇಳ್ತೀವಿ. ಅದಕ್ಕಾಗಿ ಈಗ ಏನೋ ನೀನು ಬಂದಿಯಲ್ಲ, ನಿಜವಾದ ಅಪ್ಪ ನೀನಪ್ಪ ಅಂದ. ಇವಾಗೇನು ಬಂದಿಯಲ್ಲ ನಾನು ಕರ್ಕೊಂಡು ಹೋಗಕ್ಕ, ಇದು ನೀನು ನಿಜವಾದ ಅಪ್ಪ ಅಂತಂದ. ಅಂದ್ರೆ ಹಡದಪ್ಪನು ಜನ್ಮ ಕೊಡ್ತಾನೆ, ನೀನು ಪಡದಪ್ಪನ ಬಂದಿಯಲ್ಲ ಮುಕ್ತಿ ಕೊಡ್ತೀಯ ಅಂದ. ಇದು ಗುರು ಶಿಷ್ಯರ ಸಂವಾದ. ಅದೇ ರೀತಿಯಾಗಿ ಇಂಥ ವಿಚಾರಗಳ ಜೀವನ ಮುಕ್ತ ಸಾಧನೆಗಾಗಿ ಅಂತಾರೆ ವಿರತಿ ಬಲಿಯಲೇಬೇಕು, ಜನಗಳ ಪರಿಚಯದಲ್ಲಿರಬೇಕು, ಮಾತಿನ ಹರಿಯ ಬಿಟ್ಟಿರಬೇಕು, ಬಹು ಏಕಾಂತವಿರಬೇಕು, ಬರುವ ನಿದ್ರೆಗಳನ್ನು ತಡೆದು ಮರೆಯಬೇಕು ಪ್ರಪಂಚ ವಾಸನವಲ್ಲ ಕೇಳದ ಜೀವನ ಮುಕ್ತಿಗೆ ಚಿದಾನಂದ ಹೋಗುತ್ತರು ಬರೀತಾರೆ. ಇದು ಹಾಲಿನೊಳಗೆ ಹಾಲಿದ್ದಂಗ, ನೀರಿನೊಳಗೆ ನೀರು ಕೊಂಡಂಗೆ ಕಂಡಂತೆ
ಚಾರ ಸಕ್ಕರೆಯೊಳಗೆ ಸಕ್ಕರೆ ಕೂಡಿಕೊಂಡು ತೆರದಂತೆ ಪಾರಮಾತ್ಮನಾದ ಯೋಗಿ ಪರಿಪೂರ್ಣ ಬ್ರಹ್ಮದಲ್ಲಿ ಲೀನನಾಗುವನು. ಈ ರೀತಿಯಾಗಿ ಗುರುವಿನ ಮುಖಾಂತರ ನಾವು ತಿಳಿದು ಅನುಭವ ಪಟ್ಟಾಗ ಆ ಒಂದು ಬ್ರಹ್ಮಚೇತನ ವಸ್ತುದಲ್ಲಿ ಮಗ್ನರಾಗುವುದಕ್ಕೆ ಜೀವನ ಮುಕ್ತಿ. ಈ ರೀತಿಯಾಗಿ ವಿಷಯವನ್ನ ಆ ಒಂದು ಬಳ್ಳಾರಿ ಮನಸ್ಸಂಗೆಲ್ಲ ತಿಳಿಸಿದ್ರು. ದಿನನಿತ್ಯವಾಗಿ ಬರಬೇಕಾದ್ರೆ ನನಗೆ ಗುರುಪದೇಶ ಮಾಡಬೇಕಪ್ಪ, ನೀವೇ ಗುರುಗಳಾಗಬೇಕಂತ ಕೇಳಿದಾಗ ಏನು ಹೇಳ್ತಾರೆ ಎಂಬುದನ್ನ ಗವಾಯಿಗಳ ಪದಾರ್ಥದ ಮತ್ತು ಪ್ರಣಭಾಗ್ಯ ಬರ್ತಕ್ಕಂಥ ಗುರು ತೋರಿಸದಲ್ಲದೆ ಕಾಣಿಸದನ್ನ ಸಾರೇ ಕ್ಷಣ್ಯದ ಮುಕುತಿ ಮುಕುತಿ ಸಾರೇ ಕ್ಷಣ್ಯದ ಮುಕುತಿ. ಗುರು ತೋರಿಸದಲ್ಲದೆ ಕಾಣಿಸದನ್ನ ಸಾರೇ ಚೆಲ್ಲದ ಮುಕುತಿ ಮುಕುತಿ ಸಾರೇ ಚೆಲ್ಲದ ಮುಕುತಿ. ವೇದದ ಮೊದಲಿನ ಮೂಲವಿದು ವೇದಿನಿಯಳುತ್ತಾ ಬಂದಿರುವುದು. ವೇದದ ಮೊದಲಿನ ಮೂಲವಿದು ವೇದಿನಿಯಳುತ್ತಾ ಬಂದಿರುವುದು. ಹಾದು ಆದಿಗೆ ಬಿದ್ದಿರುವುದೋ ಹಾದು ಆದಿಗೆ ಬಿದ್ದಿರುವುದೋ ಗುರು ಸಾಧಕರಿಗಲ್ಲದೆ ಕಾಣಿಸದನ್ನ ಸಾರೇ ಚೆಲ್ಲದ ಮುಕುತಿ ಮುಕುತಿ ಸಾರೇ ಚೆಲ್ಲದ ಮುಕುತಿ. ಎತ್ತ ನೋಡಲು ಪರ ಬ್ರಹ್ಮವಿದು ಸುತ್ತಮುತ್ತಲು ಸುಳಿದಾಡಿರುವುದು. ಎತ್ತ ನೋಡಲು ಪರ ಮುಂದೆ ನೋಡಲು ನಿಂತಿರುವುದು. ಹಿಂದೆ ನೋಡಲು ಬಂದಿರುವುದು. ಮುಂದೆ ನೋಡಲು ನಿಂತಿರುವುದು. ಹಿಂದೆ ನೋಡಲು ಬಂದಿರುವುದು. ಸಂದು ಸಂದಿಗೆ ಜಡಿದಿರುವುದು. ಸಂದು ಸಂದಿಗೆ ಜಡಿದಿರುವುದು. ಗುರು ಆನಂದ ಗುಹೇಶ್ವರ ಲಿಂಗವಿದನ್ನ ಸಾರೇ ಚೆಲ್ಲದ ಮುಕುತಿ ಮುಕುತಿ ಸಾರೇ ಚೆಲ್ಲದ ಮುಕುತಿ. ಗುರು ತೋರಿಸದಲ್ಲದೆ ಕಾಣಿಸದನ್ನ ಸಾರೇ ಚೆಲ್ಲದ ಮುಕುತಿ ಮುಕುತಿ ಸಾರೇ ಚೆಲ್ಲದ ಮುಕುತಿ ಮುಕುತಿ ಸಾರೇ ಚೆಲ್ಲದ ಮುಕುತಿ. ಸಾಂಬಜೈ ನಮ ಪಾರ್ವತಿ ಪದೇಶ್ವರರ ಮಹಾದೇವ್. ಅಲ್ಲಮ್ಮ ಪ್ರಭು ಚಂದ ಆಡಾಡ ಅಂದ್ರೆ ಮುಕ್ತಿ ಅಂತಕ್ಕಂಥದ್ದು ಎಲ್ಲಿನೂ ಐತೆ ಮುಕ್ತಿ. ಆದರೆ ಅದು ಸಾಧನೆ ಬೇಕು, ಅದಕ್ಕೆ ಅನುಭವ ಬೇಕು, ಗುರುಕೃಪೆ ಬೇಕು. ಇವಿದ್ರನೇ ಆ ಮುಕ್ತಿಗೆ ಸಾಧನ. ಬಸವಣ್ಣರು ಒಂದು ರೀತಿ ಬರೀತಾರೆ, ಚಕೋರಂಗೆ ಚಂದ್ರವನ ಬೆಳಗಿನ ಕಳೆ ಉಣ್ಣುವ ಚಿಂತೆ, ಅಂಬುದಿಗೆ ಭಾನುವಿನ ಉದಯದ ಚಿಂತೆ. ಅಂದ್ರೆ ಚಕೋರ ಪಕ್ಷಿ ಅದು ಹೆಂಗಿರ್ತಪ್ಪ ಅಂದ್ರೆ ಭೂಮಿಗೂ ಆಕಾಶಕ್ಕೂ ಮಧ್ಯದೊಳಗಿರ್ತದೆ ಪಕ್ಷಿ. ಅದು ಯಾರ ಕಣ್ಣಿಗೆ ಕಾಣೋದಿಲ್ಲ. ಚಕೋರ ಪಕ್ಷಿ ಅಂತ ಅದು ಸೃಷ್ಟಿ. ಅದು ಜೀವನ ಸಾಕ್ಷಿದ ಅದರ ಆಹಾರ ಅಂದ್ರೆ ಚಂದ್ರನ ಬೆಳೆದುಗಳನ್ನು ಮೇಯ್ತೈತೆ. ಚಂದ್ರನ ಬೆಳಕಿನ ಬಿದ್ದಿರ್ತಲ್ಲ, ಆ ಬೆಳೆದುಗಳನ್ನು ತಿಂದದ, ಅದನ್ನೇ ಅದಕ್ಕೆ ಆಹಾರ. ಆದರೆ ಅದು ವರ್ಷಕ್ಕೊಂದಪ್ಪನೇ ನೀರು ಕುಡಿಯೋದು ಆ ಪಕ್ಷಿ. ಯಾವ ಪಕ್ಷಿ? ಚಕೋರ ಪಕ್ಷಿ. ವರ್ಷಕ್ಕೆ ಒಂದೇ ಸತ ಕುಡಿತಾರೆ. ಯಾವ ಮಳೆನ ಎಲ್ಲ ಮಳೆ ನೀರು ಕುಡಿಯೋದಲ್ಲ, ಅದು ಸ್ವಾತಿ ಮಳೆ ನೀರನ್ನೇ ಕುಡಿಯೋದು ಆ ಪಕ್ಷಿ ಬಂದು. ಇಷ್ಟು ಸೃಷ್ಟಿಯೊಳಗೆ ಇಟ್ಟಿದ್ದೀವಿ ನೋಡಿ, ಪರಮಾತ್ಮನ ಸೃಷ್ಟಿ.
ಆದರೆ ಆ ಗರ್ಭವತಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಚಕೋರ ಪಕ್ಷಿ ಅಲ್ಲಿನಿಂದ ಮಬ್ಬು ಮುಚ್ಚಿ ಭೂಮಿ ಮೇಲೆ ಬೀಳುತ್ತದೆ. ಆ ತತ್ತಿಯ ವಜಕ್ಕೆ ಭೂಮಿ ಮೇಲೆ ಬಿದ್ದಾಗ ಆಗ ಹೊಟ್ಟೆಯೊಳಗಿರ್ತಕ್ಕಂಥ ಒಂದು ತತ್ತಿ ಏನಿರ್ತತೋ ಆ ವಿಡಿಯೋ ಬಂತಪ್ಪ ದೂರ ಅಲ್ಲಿ ಟಿವಿ ಒಳಗೆ ನೋಡ್ತಾರೆ ನಿನ್ನ ನಮ್ಮದಲ್ಲ ನಿನ್ನ ನೋಡ್ತಾರೆ. ಕರ್ನಾಟಕ ತುಂಬ ತಪ್ಪ ಶಿವ ಅದು ನಮ್ಮನ್ನು ಬೇಯಿಸ್ಬಿಟ್ಟು ಅದು ಏನು ಸಣ್ಣದ ಅಲ್ಲಿಗೆ ಎಲ್ಲ ಇಡೀ ಕರ್ನಾಟಕ ತುಂಬ ಹೋಗೈತಿ ಈಗ ಟಿವಿ ಅದು. ಇಲ್ಲಿ ಏನೇನು ಮಾಡ್ತಾರೆ ಅದು ನೋಟ ಅಲ್ಲಿರುತ್ತೆ. ಅದಕ್ಕಾಗಿ ಹೆಚ್ಚಿನ ಜನಸಂಖ್ಯೆ ಬರ್ಬೇಕು. ಇಷ್ಟೇ ಜನ ಕುಡಿದಾಗ ಮಾಡಿರಿ ನಮ್ಮನ್ನ. ಯಾಕಂದ್ರೆ ಟಿವಿಯಾಗ ನೋಡ್ತೀನಿ ಎಲ್ಲ ನಾನು ನೋಡ್ತಾರೆ ನಿಮ್ಮನ್ನು ಪುರಾಣಕ್ಕೆ ಅಪ್ಪ ಗುಡಿದಾಗ ತಾತವ್ರ ಪುರಾಣ ಎಷ್ಟು ಚಂದ ಕೇಳ್ತಾರಪ್ಪ ಅಂಬಂಗ ಹೆಚ್ಚಿನ ಜನಸಂಖ್ಯೆ ಇದ್ದಾಗ ನೀವು ಟಿವಿಯಾಗ ನೋಡ್ತಿರ್ತಾರ ಜನ. ಆಗ ಆ ಪಕ್ಷಿ ಗರ್ಭವತಿ ಆಗಿ ಭೂಮಿ ಮೇಲೆ ಬಿದ್ದಾಗ ತಕ್ಷಣದಲ್ಲಿ ಆ ತತ್ತಿ ಹೊರಗೆ ಬರ್ತದೆ. ಅದರ ಸೃಷ್ಟಿ ಹೆಂಗೆ ಯಾವಾಗ ಹೊರಗೆ ಬಂದಾಗ ಅದು ಎಚ್ಚರ ಪಕ್ಷಿಗೆ ಎಚ್ಚರ ಆಗತ್ತಾರ ಭೂಮಿ ಮ್ಯಾಗ ಇರೋದ್ರ ಮೆಲ್ಲದ ಮ್ಯಾಗ ಹೋಗಿರ್ತೈತಿ. ಮ್ಯಾಗ ಹೋಗತಕ್ಕಂಥ ಸಂದರ್ಭದಲ್ಲಿ ಈ ತತ್ಯಾಗ ಇರ್ತಕ್ಕಂಥ ಏನ್ ತತ್ತಿ ಹೊರಗೆ ಬಂದಿರ್ತಲ್ಲ ತಕ್ಷಣದಲ್ಲೇ ಒಳ ಬಡ್ಕೊಂಡ್ಬಿಡ್ತ ಮರಿ. ಅದು ಇಡೋಕೆ ತಡೆಯಲ್ಲ, ಇದು ಒಳ ಬಡ್ಕೊಂಬೋದು ತಡೆಯಲ್ಲ. ಅದರಿಂದ ತಾಯಿಯಿಂದನೇ ಅಂಬಲಿಸ್ಬಿಡ್ತು ಮತ್ತೆ ಮ್ಯಾಕ. ಇದು ಸೃಷ್ಟಿ ನೇಮ. ಆಗ ಆ ಒಂದು ಪಕ್ಷಿ ನೀರು ಕುಡಿಬೇಕಾದ್ರೆ ವರ್ಷಕ್ಕೊಂದ ನೀರು ಕುಡಿಬೇಕಾದ್ರೆ ಸಮುದ್ರದ ಮೇಲೆ ಕಪ್ಪೆ ಚಿಪ್ಪುಗಳಿಂದ ಹಿಂಗೆ ತೆಗೆದಿರ್ತಾವೆ ರೆಕ್ಕೆನ. ಎಲ್ಲಿ ಆನೆ ಇರ್ತಕ್ಕಂಥ ನೀರಿನ ಮೇಲೆ ಕಪ್ಪೆ ಚಿಪ್ಪುಗಳು ಇದೀಗ ಕುಡ್ಕಾಂತ ಹೋತಿರ್ತಲ್ಲ ನೀರು. ಆ ನೀರು ಕುಡ್ಕಾಂತ ಹೋದಾಗ ಅದರ ಬಾಯಾಗ ಏನಾದ್ರು ಒಂದು ಹನಿ ತುಂಬಿ ಜಾರಿ ಬಿತ್ತಂದ್ರೆ ಅದು ಕಪ್ಪೆ ಚಿಪ್ಪಿನಾಗೆ ಬೀಳ್ಬೇಕು. ನೀರಾಗ ಕಲಿಯೋದಿಲ್ಲ ಅದ್ರ ಹನಿ. ಅದ್ರ ಹಂಗೆ ಹಿಂಬಾಲಿಸೋದು ಆರ್ತಿರ್ತಾವ ಕಪ್ಪೆ ಚಿಪ್ಪುಗಳು. ಯಾವಾಗ ಒಂದು ಹನಿ ಜಾರಿ ಬೀಳ್ಬೇಕಾದ್ರೆ ಈಗ ಹಿಡ್ಕೊಂಡ್ಬಿಡ್ತಾವ. ಆ ಹನಿ ಅದ್ರ ಕಪ್ಪೆ ಚಿಪ್ಪೆ ಬಿದ್ದಾಗ ಮುಚ್ಚಿಬಿಡುತ್ತದೆ. ಮುಚ್ಚಿ ಅದು ಎಲ್ಲಿರುತ್ತೆ ಸಮುದ್ರದ ಆಳದೊಳಗೆ ಕುಂದಿರ್ತದೆ. ಅಡ್ಯಾಗೋಗಿ ಕುಂತ್ಕೊಂಡ್ಬಿಡುತ್ತೆ. ಹಾಗಾದ್ರೆ ಕಾರಣಾನುಗತವಾಗಿ ಆ ಮುತ್ತು ಆ ಒಂದು ಕಪ್ಪೆ ಚಿಪ್ಪು ಏನೋ ಸಿಕ್ಕತ್ತದ್ರಿಗೇನ ಅದರೊಳಗೆ ಮುತ್ತಾಗಿರುತ್ತೆ. ಅದರ ಮುತ್ತ ಅನ್ನೋದು. ಅದೇ ರೀತಿಯಾಗಿ ಸ್ವಾತಿ ಮಳೆ ಎಲ್ಲ ಮುತ್ತಾದ್ರೆ ನೀವು ಬೆಳ್ಕೊಂಡ್ಬೋದು. ಯಾವ ಎಲ್ಲ ಮುತ್ತಾಗೋದಿಲ್ಲ. ಆದರೆ ಆ ಒಂದಿರ್ತಕ್ಕಂಥ ಪಕ್ಷಿ ಬಾಯಿರಂತೆ ಹೆಂಗೆ ಜಾರಿ ಮುತ್ತಾಗುತ್ತೋ ಅದೇ ರೀತಿಯಾಗಿ ಎಲ್ಲರಿಗೂ ಉಪದೇಶ ಆಡಿದ್ರೆ ಮುಕ್ತರಾಗಿಬಿಡ್ತು ಅಂತ ಅಂದ್ಕೊಬೇಡ್ರಿ ನೀವು. ಅಲ್ಲಿ ಸಾಧನೆ ಬೇಕು, ಸೇವೆ ಬೇಕು. 4 ಚತುರ್ವಿಧ ಪುರುಷಾರ್ಥಗಳು ಹೇಳ್ತಾನೆ. ಆಪ್ತ ಸೇವೆ, ಅಂಗ ಸೇವೆ, ಸ್ಥಾನ ಸೇವೆ, ಸದ್ಭಾವ ಸೇವೆ. ಚತುರ್ವಿಧ ಸೇವೆಗಳಿಂದ ಸುಶ್ರುತವಾಗಿ ಆ ಗುರುವಿನ ನಾವು ಸೇವೆ ಮಾಡಿದಾಗ ಏನಾಗುತ್ತೆ, ಆತನ ಕೃಪಾ ದೃಷ್ಟಿ ನಮ್ಮ ಮೇಲೆ ಬಿದ್ದಾಗ ನಮಗೆ ಇನ್ನು ಸಾಧನೆಗಳು ಸಾಕಷ್ಟು ಬೇಕು. ಆಗ ಮುಕ್ತಿ ಅಂತ ಬಂತ ನಮ್ಗೆ ಉಪದೇಶ ಆಗತ್ತಾರ ಮುಕ್ತರಾಗತ್ತ ಯಾರು ಅಂದ್ಕೊಬೇಡ್ರಿ. ಉದ್ರ ಉಪದೇಶ ಮುಕ್ತಿ ಕೈಗಡ ಅಂತ ಹಂಗಾಗಬಾರ್ದು. ಯಾಕಂದ್ರೆ ಗುರುವಿನಲ್ಲಿ ವಿಶ್ವಾಸ, ಗುರುವಿನಲ್ಲಿ ಭಕ್ತಿ, ಭಾವನೆ ಇವೆಲ್ಲ ಉಪಾಸನೆಗಳು ಎಲ್ಲವೂ ಬೇಕು. ಅದರಿಂದ ಆತನ ಅಂತಃಕರಣ ಪರಿಶುದ್ಧವಾಗಿ ನಮ್ಮ ಮೇಲೆ ಏಕಾದೃಷ್ಟಿ ಬಿದ್ದಾಗ ಅದು ನಮಗೆ ವೈರಾಗ್ಯದ ಹಾದಿ ಬಂದು ಮುಕ್ತಿಯ ಸಾಮ್ರಾಜ್ಯ ನಮಗ ಐಕ್ಯ ಆಗ್ತಕ್ಕಂಥ ಮಾರ್ಗ ಗೊತ್ತಾಗತ್ತಂತೇಳಿ ಇಲ್ಲಿ ಒಂದಿರ್ತಕ್ಕಂಥ ಬಳ್ಳಾರಿ ಮಸ್ವಾಮಿ ಎಲ್ಲ ವಿಧವಾಗಿ ತಿಳಿಸಿದ್ರು. ಹಾಗೇನಾಗತ್ತ ಎಂಬುದನ್ನು ನೋಡಿ ತಿಳಿದುಕೊಳ್ಳೋಣ. ಗುರುವಿನಿದನರಿದು ನುಡಿದನೆಂತನೇ ತರುಳನೇ ಬಿಡಿಯಂ ಚಿಂತೆಯ ಶಿವನಂ ಕರುಣಿಪಂ ಕೆಲ ಬರಿಕೆಗಳ ನಿನಗೆ ತಾನೇ ದೊರೆತಿಹುದು ಪರಮನಿಷ್ಠೆಯೊಳಮ್ಮ ಸೇವೆಯ ನೆರಸಲೆ ಚರಪಟ್ಟ ಮಠದ ಪರಮನಿಸುವ ದೊಡ್ಡ ಬಸವಾರನುತೆ ಗುರು ದೊಡ್ಡ ಬಸವಾರನನುತೆ ಗುರು ಸಾಂಬ ಜೈ ನಮ ಪಾರ್ವತಿ ಪದೇಶ್ವರರ ಮಹಾದೇವ್. ಆಗ ಎಲ್ಲ ವಿಚಾರವನ್ನ ಗುರು ಬಳ್ಳಾರಿ ಬಸವಣ್ಣ ಹೇಳ್ತಾ ತಿಳ್ಕೊಂಡಂತಹ ಸಂದರ್ಭದೊಳಗ, ಗುರುಗಳೇ ನೀವು ಆಧ್ಯಾತ್ಮದ ಗುರುಗಳಾಗಬೇಕು, ಈ ಶರೀರಕ್ಕೆ ಸಂಸ್ಕಾರ ಕೊಡಬೇಕು. ಶಿವ ಶಿವ ಅಂದ್ರು. ಕೈಲಾಸದಿಂದ ಬಂದಂತ ಮಹಾತ್ಮರಿಗೆ ನಮ್ಮಂತ ಆಶೀರ್ವಾದ ಅಂತಂದ್ರು. ನೋಡಪ್ಪ ಲಿಂಗೇಶ ನಿನ್ನ ಗ್ರಾಮದಲ್ಲಿನೇ
ದೊಡ್ಡಬಸಾರ್ಯರ ಒಬ್ಬ ಮಗನು ಗಂಗಾಧರಪ್ಪ ಅಂತೇಳಿ ಬರ್ತಾನೆ ಕೈಲಾಸದಿಂದ ಪರಮಾತ್ಮನು, ಆತನೇ ನಿಮ್ಗೆ ಉಪದೇಶ ಕೊಡ್ತಾನಂತಕ್ಕಂಥ ವಿಚಾರವನ್ನ ಮರಿಸ್ವಾಮಿಗಳು ತಿಳಿಸಿದರು. ಅಲ್ಲಿವರೆಗೂ ನೀನು ನಮ್ಮ ಹತ್ರ ಶ್ರವಣಕ್ಕೆ ಪಾಪ, ಉಪದೇಶ ಕೇಳಬೇಡ, ಆದ್ರೆ ವಚನ ಕೇಳು, ಬೇಡ ಅನ್ನೋದಿಲ್ಲ, ಉಪದೇಶ ಕೇಳಬೇಡ. ಆಯ್ತಪ್ಪ ಅಂತೇಳಿ ದಿನಾಲು ಶ್ರವಣಕ್ಕೆ ಹೋಗ್ತಿದ್ದ. ಒಂದು ದಿನ 4 ಚತುರ್ವಿಧ ಸೇವೆಗಳನ್ನು ತಿಳಿಸಿದರೆ ಯಾವ ರೀತಿ ಎಂಬುದನ್ನು ನೋಡಿ ಇಲ್ಲಿ ತಿಳಿದುಕೊಳ್ಳ. ಇಂತನುದೆನೆದೆ ನಮಿಸಿ ಸ್ವಶಿಷ್ಟಂ ವಾತು ಒಲಗೈತಿರಲು ನವೀನಂ ಶಾಂತ ದೊಡ್ಡ ಬಸವಾರ್ಯ ನಿರೀಕ್ಷಿಸಿ ಕೇಳಿದೆ ನಿಂತೆನೆನು ಸಂತಸದೇ ಪೇಳ್ ಲಿಂಗಪ್ಪ ನಿನೆ ಸಂತಸದವುದು ದೋದಿಲ್ಲವೋ ಚಿಂತೆಯಂಬಿದೆ ನಿನಗೆ ಸುತರಿರುವರಂ ಜನಿಸುತ್ತಿಹರು ನಿದ್ರೆಯೊಳಗೆಲ್ಲವಂ ಸ್ತ್ರೀಗಳು ಮುದ್ರಿತಾತಂ ಕರುಣಮಾನೆನನು ಲದ್ರಿತಾ ದೇವಿಯ ಸ್ಮರಣೆಯೋ ಚಂಚಲಾಮಹುದನು ಛಿದ್ರಮಿರಿದ ಚಿದನಂದಾತ್ಮನೆನಿಸಿಹನು ಶುದ್ರನಲ್ಲಂ ವೇಷನಲ್ಲಂ ಕ್ಷುದ್ರನಂ ಹಾಲಮತದವನಲ್ಲಯಂ ತಿಳಿಯಲ್ಕ ಸಾಂಬ ಜೈ ನಮ ಪಾರ್ವತಿ ಪದೇಶ್ವರರ ಮಹಾದೇವ್. ಮಹಾತ್ಮ ಅಂತ ಹಂಚ್ಕೊಳ್ಳೋದು ಬಹಳ ಕಷ್ಟ, ಮಹಾವಿದ್ಯಾವಂತ ಅನ್ಸ್ಕೊಳ್ಳೋದು ಬಹಳ ಕಷ್ಟ. ಯಾಕಂದ್ರೆ ಬಹಳ ಸೌಕಾರ ಸೂಟು ಬೂಟು ಎಲ್ಲ ಕೆಂಡು ವಿದ್ಯಾ ಕಲಿತ ಕೊನೆಯದಾಗಿ ಏನಾಯ್ತು, ಮೈ ಮೇಲೆ ಬಟ್ಟೆ ಇರೋದಾಗ ಅದು ಮಹಾತ್ಮ ಅನಿಸ್ಕೊಂಡ್ರು. ಯಾರು? ಗಾಂಧೀಜಿಯವರು ಮಹಾತ್ಮ ಅನಿಸ್ಕೊಂಡಲ್ಲ. ಆಸ್ತಿ ದೊಡ್ಡ ಸೌಕಾರ ಕರಮ್ಚಂದ್ ಗಾಂಧಿ ಅಂತ ಮೊದಲ ಆತನ ಹೆಸರು, ಪುತ್ಲಿಬಾಯಿ ಅವ್ರ ತಾಯಿ. ಆದರೆ ಈ ಒಂದು ಬಹಳ ಸೌಕಾರರವರು ಸೂಟು ಬೂಟು ಎಲ್ಲ ವಿಧದೊಳಗ ಅಷ್ಟು ಪುಷ್ಟಾನ್ನ ಭೋಜನ ಉಂಟಂತ ವ್ಯಕ್ತಿ ಕೊನೆಯದಾಗಿ ಏನಾಯ್ತು, ಮೈ ಮೇಲೆ ಒಂದು ಶಾಲ ಆಯ್ತು. ಯಾರಿಗೆ? ಮಹಾತ್ಮ ಅನಿಸ್ಕೊಂಡ ಗಾಂಧೀಜಿಯವರು. ಉಡ್ಲಿಕ್ಕೆ ಅನ್ನ ಇಲ್ಲ, ಉಡ್ಲಿಕ್ಕೆ ಬಟ್ಟೆ ಇಲ್ಲ, ಪರರ ಒಂದು ದೀಪದೊಳಗ ವಿದ್ಯಾ ಕಲಿತು ಮಹಾವಿದ್ಯಾವಂತ ಅನಿಸ್ಕೊಂಡು ಸಂವಿಧಾನವನ್ನು ರಚಿಸಿದ ಡಾಕ್ಟರ್ ಅಂಬೇಡ್ಕರ್. ಎಲ್ಲಿಗೆ ಅವರು ಸಂವಿಧಾನವನ್ನ ರಚಿಸಿದ್ರು. ಇವತ್ತಿಗೆ ಸ್ವತಂತ್ರ ಭಾರತಕ್ಕಾಗಿ ನಮ್ಗೆಲ್ಲರಿಗೂ ಅಡ್ಡಾಡ್ಲಿಕ್ಕಾಗಿ ಇಷ್ಟೆಲ್ಲ ರಾಷ್ಟ್ರಕ್ಕಾಗಿ ದುಡ್ದಂಥವ್ರು. ಅದೇ ರೀತಿಯಾಗಿ ಇಲ್ಲಿ ಸಹಿತವಾಗಿ ಲಿಂಗೇಶ ನಿಧಿ ಕುಲ ಚಲಾದಿಗಳ ಬಗ್ಗೆ ಆ ಬಹಿಷ್ಕಾರವನ್ನು ತೆಗೆಸಾಕ್ತಾ ಇದ್ದಾರೆ ಗುರುಗಳ ಹತ್ರ. ಎಲ್ಲೈತಿರಿ ಕುಲ ಗುರುಗಳೇ? ನಾನು ಹಾಲಮತದವ, ಇವ ಅಂಬಿಗರ ಚೌಡಯ್ಯ, ಇವೆಲ್ಲ ನಾವು ಅರಳೈನವರು, ಇವೆಲ್ಲ ಎಂಬತಕ್ಕಂಥ ಭಾವನೆಗಳು ಏನಿದೆವಲ್ಲ ಕುಲ, ಇವೆಲ್ಲ ವ್ಯವಹಾರಕ್ಕೋಸ್ಕರ. ಅಂದರೆ ಹುಡು ತಗೊಂಬ ಒಂದು ಏನು ವ್ಯವಹಾರ ಇಟ್ಕೊಂಡು ಹೆಣ್ಣು ಗಂಡಿದ್ದು, ಈ ವ್ಯವಹಾರಕ್ಕೋಸ್ಕರನೇ ಕುಲ ಅಂತ ಇಟ್ಟಾರ. ಆದರೆ ಮನುಷ್ಯ ಎಲ್ಲದರೊಳಗ ರೂಪದೊಳಗ ಎಲ್ಲದರೊಳಗೂ ಕೆಲವು ಮಂದಿ ಅಂತಂದ್ರೆ 5 ಬಳ ಸಾವಿರಾಗದೆ ಬರಪ್ಪ, 5 ಬಳ ಸಾವಿರಾಗಿದೆ. ನೀನು ಉಂಬೋದು ಯಾವಾಗಪ್ಪ? 5 ಬಳಿಗೆ ನೆಟ್ಟಗಿರಿದ್ರೆ ನೀನು ಉಂಬಕ ಬರೋದ. ಎಲ್ಲರಿಗೂ ಆ ಪ್ರಕೃತಿಗೆ ಅನುಗುಣವಾಗಿ ಪರಮಾತ್ಮ ಸೃಷ್ಟಿಯೊಳಗ ಅದನ್ನ ತರ್ಜಮೆ ಮಾಡಿ ಕಳಿಸಿರ್ತಕ್ಕಂಥವನಾಗ್ತಾನೆ. ನಿದ್ರೆಯೊಳಗ ಆನಂದದ ಸ್ಥಿತಿ ಅಂದ್ರೆ ನಾವು ಮರಿಕೊಂಡಂತಹ ಸಂದರ್ಭದಲ್ಲಿ ಯಾರೂ ಇರೋದಲ್ಲ. ನೀನು ಹಂಗೆ ಶಿವಾಯನ ಮಾಡಿಬಿಟ್ರೆ ಮುಂಜಾನೆ ಹಂಗೆ ಎತ್ತಿದ್ರೆ ಅನ್ನ ಮಕ್ಕಳಿರ್ತೀವಿ. ಎಲ್ಲಿ ತಕ್ಕನ ಸ್ವಲ್ಪ ಹೊತ್ತು ಮಾತಾಡಿರ್ತೀರಿ, ಇನ್ನೊಂದು ಸ್ವಲ್ಪ ಹೊತ್ತಿಗೆ ಇರೋದಲ್ಲ. ಯಾಕ
ಮಗಲಾಗಿ ಹೆಂಡತಿನೂ ದ್ಯಾಸ ಇರೋದಲ್ಲ, ಮಕ್ಕಳು ದ್ಯಾಸ ಇರೋದಲ್ಲ, ಆಸ್ತಿ ದ್ಯಾಸ ಇರೋದಲ್ಲ, ರಿಸರ್ವ್ ಬೀಗರು ದ್ಯಾಸ ಇರೋದಲ್ಲ. ಎಲ್ಲಿ ಶಿವಾಯ ನಮ. ಯಾವಾಗ ದಿನ ಅದ್ರಾಗ ಒಟ್ಟು ಬಿಟ್ಟು ಇದ್ದ ಶಿವಾಯ ನಮ. ಹಂಗ ಮನುಷ್ಯ ಆಲೋಚನೆ ಮಾಡಬೇಕು. ನೀನು ಮಲಗಿಕೊಂಡಂತ ಸ್ಥಳ ಎಷ್ಟಿರುತ್ತೆ? ಒಂದು ಕರೆಬಂಡೆ ಉದ್ದ, ಕರೆಬಂಡೆ ಆಗಲ್ಲ, ಅಷ್ಟೇ ನಿನ್ನ ಸ್ಥಳ. ಗುಬ್ಬಿ ಎರವರ ಮನೆ ತನ್ನ ಮನೆ ಎಂಬಂತೆ ಹೋರಿ ಹೋರಿ ಸಾಯ್ತದೆ ಈ ಜೀವ. ಆದರೆ ಗುಬ್ಬಿ ಬಂದಿರ್ತತೆ, ಆ ಮನೆಗಿರ್ತಕ್ಕಂಥ ಬೇರೆ ಗುಬ್ಬಿನ ಹೆಂಗ್ ಓಡಿಸೋದಿಲ್ಲೋ ಅದೇ ಪ್ರಕಾರವಾಗಿ ನಿನ್ನೊಳಗಿರ್ತಕ್ಕಂಥ ಜೀವಾತ್ಮನ ಸಹಿತವಾಗಿ ಈ ಶರೀರವನ್ನು ತೊರೆದು ಇನ್ನೊಂದು ಶರೀರಕ್ಕೆ ಹೋಗ್ತಕ್ಕಂಥದ್ದು. ಆ ಹುಟ್ಟು ಸಾವುಗಳ ಬಿಡುಗಡೆನೆ ಮುಕ್ತಿ ಅನ್ನೋದು. ಶರಣರಿಗೆ ಏನಂತಾರೆ? ಬರಡವಿ ಮಹಾನವಮಿ ಅಂತಾರ. ಒಂದು ಸಾವು ಬರೋದನ್ನ ನಮಗೆ ಇವಾಗ ಬರೋದಲ್ಲ, ಈಗಲೇ ಬರಲಂತಾರೆ ಬಸವಣ್ಣವರು. ನಾಳೆ ಬರ್ತಿರೋದು ಬೇಡ, ಸಾವೇ ಇವತ್ತೇ ಬಾ, ಈಗಲೇ ಬಂದು ಬಿಡು ಅಂತಾರ. ಅದಕ್ಕೆ ಶರಣರಿಗೆ ಮರಣ ಮಹಾನವಮಿ. ಇಂಥ ಒಂದು ನಶ್ವರವಾಗಿ ಹೋಗತಕ್ಕಂಥ ಶರೀರ, ಇದರ ಮೇಲೆ ವ್ಯಾಮೋಹ ಇಟ್ಕೊಂಡು ನಾವೇನ್ ಮಾಡ್ತಿದೀವಿ? ಅಧೋಗತಿಗೆ ಪ್ರಾಪ್ತಿ ಆಗ್ತಾ ಇದೀವಿ. ಅದೇ ರೀತಿಯಾಗಿ ಇಂಥ ಒಂದಿರ್ತಕ್ಕಂಥ ನಶ್ವರ ಶರೀರವನ್ನು ಬಿಟ್ಟು ಗುರುವಿನ ಮುಖಾಂತರ ಶ್ರವಣಗೈದಾಗ ಏನಾಗುತ್ತೆ? ನಮ್ಮ ಜನ್ಮ ಆವನಾಗುತ್ತೆ. ಯಾರ ಹೆಗಲ ಮ್ಯಾಲೆ ಯಾರದು ಪಯಣ, ಬಂದು ಸೇರಲಾಗದು ನಿನ್ನ ಮೂಲ ಸ್ಥಾನ. ಕಾಣದಂತೆ ಮಾಯವಾಗೋ ನಮ್ಮ ಜೀವನ, ಕಾಣದಂತೆ ಮಾಯವಾಗೋ ನಮ್ಮ ಜೀವನ. ಯಾರ ಬರೆದ ಗೀತೆಗೆ ಇನ್ಯಾರದು ಸಿರಿಗಾನ, ಯಾರ ಹೆಗಲ ಮ್ಯಾಲೆ ಯಾರದು ಪಯಣ, ಬಂದು ಸೇರಲಾಗದು ನಿನ್ನ ಮೂಲ ಸ್ಥಾನ. ನಾನು ಎಂಬ ಮದವು ಮಾಡಲಿ ಬಹು ಬೇಗ, ನೀನೆ ಎಂಬ ನಿಜವು ಅರಳಲಿ ಶರವೇಗ. ನಾನು ಎಂಬ ಮದವು ಮಾಡಲಿ ಬಹು ಬೇಗ, ನೀನೆ ಎಂಬ ನಿಜವು ಅರಳಲಿ ಶರವೇಗ. ಎಷ್ಟಿದ್ದರೇನು ತಮ್ಮ ಮೂರಡಿಯ ಜಾಗ, ಎಷ್ಟಿದ್ದರೇನು ತಮ್ಮ ಮೂರಡಿಯ ಜಾಗ. ಭೋಗ ಮುಗಿದ ಮ್ಯಾಲೆ ತಮ್ಮ ಎಲ್ಲಿದೆಯೋ ಯೋಗ, ಭೋಗ ಮುಗಿದ ಮ್ಯಾಲೆ ತಮ್ಮ ಎಲ್ಲಿದೆಯೋ ಯೋಗ. ಯಾರ ಹೆಗಲ ಮ್ಯಾಲೆ ಯಾರದು ಪಯಣ. ಬಾಡಿ ಬಳಲಿ ಹೋಗುವಂತ ಬಾಳು ನಮ್ಮದು, ತಾಳ್ಮೆಯಿಂದ ತಿಳಿದುಕೊಳ್ಳು ನಮ್ಮದೇನಿದು. ಬಾಡಿ ಬಳಲಿ ಹೋಗುವಂತ ಬಾಳು ನಮ್ಮದು, ತಾಳ್ಮೆಯಿಂದ ತಿಳಿದುಕೊಳ್ಳು ನಮ್ಮದೇನಿದು. ಈ ನಮ್ಮ ನರ ಜನ್ಮಾವನ ಬರಬಿದು, ಈ ನಮ್ಮ ನರ ಜನ್ಮಾವನವರವಿದು. ತಿಳಿದು ನೋಡು ತಮ್ಮ ನೀನು ಎಲ್ಲ ಶಿವನದು, ತಿಳಿದು ನೋಡು ತಮ್ಮ ನೀನು ಎಲ್ಲ ಶಿವನದು. ಯಾರ ಹೆಗಲ ಮ್ಯಾಲೆ ಯಾರದು ಪಯಣ. ಎದ್ದು ಎದ್ದು ಹೋಗುವಂತ ಬಾಳು ನಮ್ಮದು, ಶುದ್ಧ ನಡತೆಯಿಂದ ತಿಳಿಯೋ ಸಮಯ ಸಣ್ಣದು. ಎದ್ದು ಎದ್ದು ಹೋಗುವಂತ ಬಾಳು ನಮ್ಮದು, ಶುದ್ಧ ನಡತೆಯಿಂದ ತಿಳಿಯೋ ಸಮಯ ಸಣ್ಣದು. ಸಾಧನೆಯ ಸಿರಿಯು ಎಂದು ಬಾಡಿ ಹೋಗದು, ಸಾಧನೆಯ ಸಿರಿಯು ಎಂದು ಬಾಡಿ ಹೋಗದು.
ನಿನ್ನದಲ್ಲದು, ಸಾವು ಬಂದ ಮರುಕ್ಷಣವೇ ನಿನ್ನದಲ್ಲದು. ಯಾರ ಹೆಗಲ ಮ್ಯಾಲೆ ಯಾರದು ಪಯಣ, ಬಂದು ಸೇರಲಾಗದು ನಿನ್ನ ಮೂಲ ಸ್ಥಾನ. ಮನುಜ ಮೌಲ್ಯ ತಿಳಿಯಬೇಕು ನೀನು ಅನುದಿನ, ನಿನ್ನ ಪಾಪ ಪುಣ್ಯಗಳಿಗೆ ನೀನೆ ಕಾರಣ. ಮನುಜ ಮೌಲ್ಯ ತಿಳಿಯಬೇಕು ನೀನು ಅನುದಿನ, ನಿನ್ನ ಪಾಪ ಪುಣ್ಯಗಳಿಗೆ ನೀನೆ ಕಾರಣ. ಕಾರಣವು ತಿಳಿಯದಿಲ್ಲ ಮೋಹ ಬಂಧನ, ಕಾರಣವು ತಿಳಿಯದಿಲ್ಲ ಮೋಹ ಬಂಧನ. ಉತ್ತಂಗಿ ಕುವರ ಬರೆದ ಕವನ ಬದುಕು ಈ ಕ್ಷಣ, ಉತ್ತಂಗಿ ಕುವರ ಬರೆದ ಕವನ ಬದುಕು ಈ ಕ್ಷಣ. ಯಾರ ಹೆಗಲ ಮ್ಯಾಲೆ ಯಾರದು ಪಯಣ, ಬಂದು ಸೇರಲಾಗದು ನಿನ್ನ ಮೂಲ ಸ್ಥಾನ. ಕಾಣದಂತೆ ಮಾಯವಾಗೋ ನಮ್ಮ ಜೀವನ, ಕಾಣದಂತೆ ಮಾಯವಾಗೋ ನಮ್ಮ ಜೀವನ. ಯಾರ ಬರೆದ ಗೀತೆಗೆ ಇನ್ನಾರದು ಸಿರಿಗಾನ, ಯಾರ ಬರೆದ ಗೀತೆಗೆ ಇನ್ನಾರದು ಸಿರಿಗಾನ. ಯಾರ ಹೆಗಲ ಮ್ಯಾಲೆ ಯಾರದು ಪಯಣ, ಯಾರ ಹೆಗಲ ಮ್ಯಾಲೆ ಯಾರದು ಪಯಣ, ಯಾರದು ಪಯಣ, ಯಾರದು ಪಯಣ. ಚಿಗಲೂರು ಗಾಲಿಯಪ್ಪನವರು ಮೂವರಿಗೆ 200 ರೂಪಾಯಿಯನ್ನ ಕಲಾ ಕಾಣಿಕೆಗೆ ಅರ್ಪಿಸಿದ್ದಾರೆ. ಆ ದಾನಿಗಳಿಗೆ ತಾತನವರು ಆರೋಗ್ಯ ಔಷಧಿಯನ್ನು ಕೊಟ್ಟು ಕರುಣಿಸಲಿ. ಅದೇ ರೀತಿಯಾಗಿ ಎಲ್ಲ ವಿಧವಾಗಿರ್ತಕ್ಕಂಥ ಜೀವನ್ಮುಕ್ತಿಯ ಸಾಧನೆಗಳನ್ನು ನಮ್ಮ ಗುರುಗಳಾಗಿರ್ತಕ್ಕಂಥ ಬಳ್ಳಾರಿ ಮರುಸ್ವಾಮಿಗಳು ಆ ಒಂದಿರ್ತಕ್ಕಂಥ ಲಿಂಗೇಶನಿಗೆ ಎಲ್ಲ ವಿಧವಾಗಿ ತಿಳಿಸಿದರು. ಅದೇ ರೀತಿಯಾಗಿ ಸದಾ ನೀನು ಆತ್ಮಜ್ಞಾನದಲ್ಲಿ ಮಗ್ನನಾಗು ಲಿಂಗೇಶ ಅಂತಕ್ಕಂಥ ಅನುಭವವನ್ನ ಮತ್ತು ಚತುರ್ವಿಧ ಪುರುಷಾರ್ಥಗಳನ್ನ, ಷಡಕ್ಷರಿ ಮಹಾಮಂತ್ರದ ವಿಷಯವನ್ನ ನಾಳಿನ ದಿನ ಪುರಾಣದಲ್ಲಿ ನಾವು ನೀವೆಲ್ಲರೂ ತಿಳ್ಕೊತಕ್ಕಂಥರಾಗೋಣ. ಯಾಕಂದ್ರೆ ಷಡಕ್ಷರಿ ಮಹಾಮಂತ್ರ ಬಹಳ ಅರ್ಥ ಗಂಭೀರವಾಗಿರ್ತಕ್ಕಂಥದ್ದು. ನಾಳಿನ ದಿನ ಪುರಾಣದಲ್ಲಿ ನಾವು ನೀವೆಲ್ಲರೂ ಅತ್ಯಂತ ಭಕ್ತಿಯಿಂದ ಶ್ರವಣ ಮಾಡಿಕೊಳ್ಳೋಣ ಅಂತ ತಿಳಿಸಿ, ಈಗ ವರದಿ ವಾಚನ ಆನಂತರ ಮಂಗಲ, ಅನಂತರ ಪರತದಿಂದ ಬಂದಂಥ ಭಕ್ತಾದಿಗಳಿಗೆ ಇಲ್ಲಿ ಮಹಾಪ್ರಸಾದದ ವ್ಯವಸ್ಥೆ ಇರುತ್ತದೆ ಅಂತ ತಿಳಿಸಿ, ಈ ದಿನ ನನ್ನ ಸೇವೆನ ತಾತನವರ ಪಾದಕ್ಕೆ ಅರ್ಪಿತ ಮಾಡ್ತಕ್ಕಂಥವನಾಗಿದ್ದೇನೆ. ಸಾಂಬ ಜೈ ನಮ ಪಾರ್ವತಿ ಪದೇಶ್ವರರ ಮಹಾದೇವ್ ಶರಣ ಗಾಜಲಿಂಗೇಶ್ವರ ಮಹಾರಾಜಕಿ. ಅದೇ ರೀತಿಯಾಗಿ ಗುರುದಪ್ಪನವರು, ಮೈಲಾರಪ್ಪನವರು ಸರಿ ಹಾಗೆ ಮೋಕ ಸಾಪಯ್ಯನವರು ನಮಗೆ 50 ರೂಪಾಯಿಯನ್ನ, ಗವಾಯಿಗಳಿಗೆ 50 ರೂಪಾಯಿನ, ತಬಲಾದಾರಿಗೆ 50 ರೂಪಾಯಿನ ಕಲಾ ಕಾಣಿಕೆಗೆ ಅರ್ಪಿಸಿದ್ದಾರೆ. ಆ ದಾನಿಗಳಿಗೆ ಸಹಿತವಾಗಿ ತಾತನವರು ಆರೋಗ್ಯ ವಿಷಯನ ಕೊಟ್ಟು ಕರುಣಿಸಿ. ಲಕ್ಷ್ಮೀರೆಡ್ಡಿ ವರದಿ ವಾಚನ ಬರದಾರ ಹೌದಾ? ತಾತನವರ ಒಂದು ಪುರಾಣಕ್ಕೆ ಕಾಣಿಕೆಯಾಗಿ ಅರ್ಪಿಸಿರ್ತಕ್ಕಂಥ ದಾನಿಗಳು ಸುಕ್ಕನೆತ್ತಿ ಗುಗ್ರಿ ವಿರೂಪಾಕ್ಷಪ್ಪನವರು 100 ರೂಪಾಯಿಯನ್ನ, ಇರಿಚಿ ಮಾರಪ್ಪ ದೇವರಪ್ಪನವರು 100 ರೂಪಾಯಿಯನ್ನ ತಾತನವರು ಒಂದು ಪುರಾಣಕ್ಕೆ ಕಾಣಿಕೆಗೆ ಅರ್ಪಿಸಿದ್ದಾರೆ. ಆ ದಾನಿಗಳ ಸಹಿತವಾಗಿ ತಾತನವರ ಆರೋಗ್ಯ ಔಷಧಿಯನ್ನು ಕೊಟ್ಟು ಕರುಣಿಸಲಿ. ಅದೇ ರೀತಿಯಾಗಿ ಆಯ್ತವಾರ ದಿನ ತಾತನವರ ಹೂವಿನ ತೇರಿನ ಒಂದು ಪ್ರತಿ ವರ್ಷದ ಪದ್ಧತಿಯಂತೆ ಇದು ಮಹಾಪ್ರಸಾದದ ಲಡ್ಡಿನ ಕಾರ್ಯಕ್ರಮ ನೆರವೇರ್ತಕ್ಕಂಥದ್ದು. ಅದೇ ರೀತಿಯಾಗಿ ಈ ಒಂದು ಪೂಜಾರಿಗಳು ಅದನ್ನು ನೆರವೇರ್ತಕ್ಕಂಥವ್ರಾಗ್ತಾರೆ. ನೆಲ್ಲಾಗಲಿ, ಕಡಲೆಬೇಳೆ ಆಗಲಿ, ಎಣ್ಣೆ ಆಗಲಿ, ಸಕ್ಕರೆ ಆಗಲಿ, ತಾವು ಬಂದಿರ್ತಕ್ಕಂಥ ಒಂದು ಏನೈತಲ್ಲ ಅವ್ರನ್ನ ತಿರ್ಸ್ಕೊಳ್ಬಾರ್ದು. ನಾವು ಕೊಟ್ಟೋದಕ್ಕೂ ಸಾರ್ಥಕ ಆಗೋದಿಲ್ಲ. ನಮ್ಮ ಸ್ಥಾನ ನಾವೇನು ಧರ್ಮದ ಪಾಲೈತೋ ಆ ಥರ ಸಾನ್ನಿಧ್ಯವಾಗಿ ನಾವು ಅರ್ಪಿತ ಮಾಡಬೇಕಂತ ಹೇಳಿ ತಿಳಿಸುತ್ತಾ, ಅದೇ ರೀತಿಯಾಗಿ
ತಾತನವರನ್ನ ಒಂದು ಹೆಚ್ಚಿನ ಒಂದು ಕಾಣಿಕೆಯನ್ನು ಕೊಟ್ಟು ತಮ್ಮ ಜನ್ಮ ಕೃತಾರ್ಥರಾಗಿ ಮಾಡಿಕೊಳ್ಬೇಕಂತ ತಿಳಿಸಿ ಈಗ ಮಹಾಮಂಗಲ ಮಾಡ್ತಕ್ಕಂತಾರೆ. ಅದೇ ರೀತಿಯಾಗಿ ಸುಕ್ರತ್ತಿ ಗುಗ್ಗುರಿ ವಿರೂಪಾಕ್ಷಪ್ಪನವರು 100 ರೂಪಾಯಿಯನ್ನ ಕಾಣಿಕೆಗೆ ಅರ್ಪಿಸಿದ್ದಾರೆ. ದಾರಿಮೆ ಸಹಿತವಾಗಿ ತಾತನವರು ಆರೋಗ್ಯ ಔಷಧ ಕೊಟ್ಟು ಬಂದಿದ್ದಾರೆ. ಹಲೋ ಹಾ ದಿವಂಗತ ಸಣ್ಣಮೈಲಾರಪ್ಪನವರ ಸುಪುತ್ರರಾಗಿರ್ತಕ್ಕಂಥ ವೀರೇಶಪ್ಪನವರು ಒಂದು ಮೊನ್ನೆ ತೊಟ್ಲಾಯಿಯನ್ನು ನಾವು ನಾಮಕರಣ ಮಾಡಿದ ಲಿಂಗೇಶನಿಗೆ ಮತ್ತು ಒಂದು ಲಿಂಗದ ಕೈಯನ್ನ ತಾವೊಂದು ಭಕ್ತಿಯ ಒಂದು ಸೇವೆಯನ್ನು ಸಲ್ಲಿಸಿದ್ದಾರೆ. ಲಿಂಗದ ಕೈಯನ್ನ ಅವರಿಗೂ ಸಹಿತವಾಗಿ ಹೆಚ್ಚಿನ ಒಂದು ಮನೆಯೊಳಗ ಸಂತಾನ ಭಾಗ್ಯವನ್ನು ಲಿಂಗೇಶ ಕರುಣಿಸಲು ಅಂತ ತಿಳಿಸಿ ಈಗ ಮಹಾಮಂಗಲ ಮಾಡ್ತಕ್ಕಂಥ ಮೋಕ ಮೈಲಾರಪ್ಪನವರು ಮೂವರಿಗೂ 100 ರೂಪಾಯಿಯನ್ನ ಕಲಾ ಕಾಣಿಕೆಗೆ ಅರ್ಪಿಸಿದ್ದಾರೆ. ಗ್ವಾನಾಳ ರಾಜಶೇಖರಪ್ಪನವರು ತಲಾ ಮೂವರಿಗೆ 55 ರೂಪಾಯಿನ ಕಲಾ ಕಾಣಿಕೆಗೆ ಅರ್ಪಿಸಿರ್ತಕ್ಕಂಥ ದಾನಿಗಳಿಗೆ ತಾತನವರ ಆರೋಗ್ಯ ಆವೇಶವನ್ನು ಕೊಟ್ಟು ಕರುಣಿಸಲಿ. ಗುಪ್ತ ಕಾಣಿಕೆಯಾಗಿ 20 ರೂಪಾಯಿನ ಕಲಾ ಕಾಣಿಕೆಗೆ ಅರ್ಪಿಸಿದ್ದಾರೆ. ಗೋಟೂರು ಮಲ್ಲಪ್ಪನವರು ಮೂವರಿಗೆ ಈ ಒಂದು 100 ರೂಪಾಯಿಯನ್ನ ಕಾಣಿಕೆಗೆ ಅರ್ಪಿಸ್ತಕ್ಕಂಥ ದಾನಿಗಳಿಗೆ ತಾತನವರ ಆರೋಗ್ಯ ಆವೇಶವನ್ನು ಕೊಟ್ಟು ಕರುಣಿಸಲು ಅಂತೇಳಿ ಈಗ ಮಹಾಮಂಗಲ ಮಾಡ್ತಕ್ಕಂಥ ಸಾಂಬಜೇ ನಮ ಪಾರ್ವತಿ ಪದೇಶ್ವರರ ಮಹಾದೇವ್ ಶರಣ ಗಾಜಲಿಂಗೇಶ್ವರ ಮಹಾರಾಜಿಗೆ ಭಾರತಿಯನ್ನು ಎತ್ತುವೇನು ಬಸವಾಯೀಶನಿಗೆ ಕರುಣೆಯ ತೋರಿ ಕಷ್ಟ ಕಳೆವ ಸಂಗಮನಾಥಗೆ ಕರುಣೆಯ ತೋರಿ ಕಷ್ಟ ಕಳೆವ ಸಂಗಮನಾಥಗೆ ಪಾಪಿಯ ಜೀವನ ಪಾವನಗೊಳಿಸಿದ ಪರಮಾದೇವಗೆ ಪಾಪಿಯ ಜೀವನ ಪಾವನಗೊಳಿಸಿದ ಪರಮಾದೇವಗೆ ತಾಪತ್ರಯದ ಹರಿದು ಪರತರ ಮುಕ್ತಿದಾತಗೆ ತಾಪತ್ರಯದ ಹರಿದು ಪರತರ ಮುಕ್ತಿದಾತಗೆ ಭಾರತಿಯನ್ನು ಬೆಳಗುವೆನು ವೇದಶಾಸ್ತ್ರ ಆಗಮವೆಲ್ಲ ಅರುಯಿದಾಣಗೆ ವೇದಶಾಸ್ತ್ರ ಆಗಮವೆಲ್ಲ ಅರುಯಿದಾಣಗೆ ಸಾಧು ಸಜ್ಜನ ಸೇವೆಯಲ್ಲಿ ನಿಂತ ಶಾಂತಗೆ ಸಾಧು ಸಜ್ಜನ ಸೇವೆಯಲ್ಲಿ ನಿಂತ ಶಾಂತಗೆ ಭಾರತಿಯನ್ನು ಎತ್ತುವೇನು ಬಸವಾಯೀಶನಿಗೆ ಕರುಣೆಯ ತೋರಿ ಕಷ್ಟ ಕಳೆವ ಸಂಗಮನಾಥಗೆ ವಂಚಕ ಜನರ ಸಂಚಿಗಾಗಿ ಕರ್ಮ ಕಳೆದವಗೆ ವಂಚಕ ಜನರ ಸಂಚಿಗಾಗಿ ಕರ್ಮ ಕಳೆದವಗೆ ಪಂಚ ಇಂದ್ರಿಯ ಪಂಚ ವಿಷಯ ತಿಳಿದಣ್ಣಗೆ ಹೇ ಪಂಚ ಇಂದ್ರಿಯ ಪಂಚ ವಿಷಯ ತಿಳಿದಣ್ಣಗೆ ಭಾರತಿಯನ್ನು ಎತ್ತುವೇನು ಬಸವಾಯೀಶನಿಗೆ ಭಾರತಿಯನ್ನು ಎತ್ತುವೇನು ಬಸವಾಯೀಶನಿಗೆ ಕರುಣೆಯ ತೋರಿ ಕಷ್ಟ ಕಳೆವ ಸಂಗಮನಾಥಗೆ ಕರುಣೆಯ ತೋರಿ ಕಷ್ಟ ಕಳೆವ ಸಂಗಮನಾಥಗೆ ಕರುಣೆಯ ತೋರಿ ಕಷ್ಟ ಕಳೆವ ಸಂಗಮನಾಥಗೆ ಹರರವು ವಿಶ್ವನಾಮರೂಪಾಬ್ಜಂ ಯಾ ದೇವಿ ಸರ್ವಮಂಗಳ ತ್ರೈವಸ್ಮರಣಾರ್ಥಂ ಸಂಸ್ಮೃತಂ ಸಾಂಬಜೇ ನಮ ಪಾರ್ವತಿ ಪದೇಶ್ವರರ ಮಹಾದೇವ್ ಜಗದ್ಗುರು ರೇವಣ ಸಿದ್ದೇಶ್ವರ ಮಹಾರಾಜ್ ಕಿ ಶರಣ ಗಾಜಲಿಂಗೇಶ್ವರ ಮಹಾರಾಜ್ ಕಿ ಮಾಳಮಲ್ಲೇಶ್ವರ ಮಹಾರಾಜ್ ಕಿ ಸಕಲ ಸಾಧು ಸಂತ ಮಹಾರಾಜ್ ಕಿ ಸಾಂಬಜೈ ನಮ
ಇಲ್ಲಿ ಯಾರಿಗಾರು ಬೇಕಾದ್ರೆ ಒರಿಜಿನಲ್ ರುದ್ರಾಕ್ಷ ಇದ್ದಾವೆ, ಅವು ಎಲ್ಲಿ ಸಿಗೋದಿಲ್ಲ. ಎನ್ನ ಕಾಲಿನಪ್ಪನವರು ರಿಟ್ರುಬಟ್ಟೆ 110 ರೂಪಾಯಿನ ಪುರಾಣಿಕ ಕಾರ್ಯಕ್ಕೆ ಅರ್ಪಿಸಿದ್ದಾರೆ. ದಾನಿಗಳ ಸಹಿತ ತಾತನವರು ಆರೋಗ್ಯ ಔಷಧ ಕೊಟ್ಟು ಕರುಣಿಸಿದರು. ಒರಿಜಿನಲ್ ರುದ್ರಾಕ್ಷ ಯಾರಿಗಾರು ಬೇಕಾದ್ರೆ ನನ್ನ ಹತ್ರ ಇದಾವೆ, ತಗೋಬೇಕಾಗಿ ವಿನಂತಿ. ರಾಜ ಇವರು ಪುರಾಣಕ್ಕೆ 100 ರೂಪಾಯಿಗಳನ್ನು ಕೊಟ್ಟಿದ್ದಾರೆ. ಶ್ರೀ ತಾತನವರ ಒಂದು ಮಹಾ ಹೂವಿನ ತೇರಿನ ಅಂಗವಾಗಿ ಮಹಾಪ್ರಸಾದ ಮತ್ತು ಹೂವಿನ ತೇರಿನ ಒಂದು ಆವತ್ತಿನ ದಿನದ ಮತ್ತು ಇವತ್ತಿನ ಕಾರ್ಯಕ್ರಮ ಮತ್ತು ಮಹಾಪ್ರಸಾದ ಕಾರ್ಯಕ್ರಮ ಮಹತ್ತರವಾಗಿ ಗಹನವಾಗಿ ನಡೀತಕ್ಕಂಥ ಮಹಾಗಣರಾಧನೆ. ಆ ಒಂದು ನಡೀತಕ್ಕಂಥದಕ್ಕೆ ನಾವು ಏನು ಮನಸ್ಪೂರ್ವಕವಾಗಿ ಭಕ್ತಿಯ ಪೂರ್ವಕವಾಗಿ ತಾತನವರಿಗೆ ಅರ್ಪಿಸಬೇಕಂತ ನಾವು ತಿಳ್ಕೊಂಡಿದ್ದೀವೋ ಅದನ್ನು ಗ್ರಾಮದವರಾಗಿರಬಹುದು ಮತ್ತು ಸುತ್ತಮುತ್ತ ಗ್ರಾಮದವರಾಗಿರಬಹುದು ಆದಷ್ಟು ಬೇಗನೆ ತಂದು ಮುಟ್ಟಿಸಬೇಕಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುತ್ತೇವೆ.